ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 5ನೇ ತಾರೀಕು ಮಾರ್ಚ್ 2024 ಮಂಗಳವಾರ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಕೃಷ್ಣ ಪಕ್ಷದ ದಶಮಿ ತಿಥಿ, ಮೂಲಾ ನಕ್ಷತ್ರ, ಸಿದ್ಧಿಯೋಗ, ವಣಿಜಕರಣ. ಇವತ್ತಿನ ಪಂಚಾಂಗ ಫಲ. ಇವತ್ತು ನವಮಿ ತಿಥಿಯೂ ಇದೆ, ದಶಮಿ ತಿಥಿಯೂ ಕೂಡ ಇರತಕ್ಕಂಥದ್ದು. ವಿಶೇಷವಾಗಿ ಮಹಾಲಕ್ಷ್ಮಿಯ ನಕ್ಷತ್ರ, ಮೂಲಾ ನಕ್ಷತ್ರ ಅಂತಕ್ಕಂಥದ್ದು ಒಂದು ಅದ್ಭುತವಾದಂಥ ಅನುಷ್ಠಾನ. ಇದನ್ನ ಮಾಡಿಕೊಂಡರೆ ತುಂಬಾ ಒಂದು ದಾರಿದ್ರ್ಯ ಸಮಸ್ಯೆ, ಕಡು ಬಡತನದ ಸಮಸ್ಯೆ, ಯಾವುದೋ ಒಂದು ಸಾಲದ ಬಾಧೆ, ಹಣಕಾಸಿನ ಬಾಧೆ. ಇವತ್ತು ಧನಂ ಅನ್ನೋದು ದೊಡ್ಡದು. ಎಲ್ಲದಕ್ಕಿಂತ ದೊಡ್ಡದು ದುಡ್ಡಿದ್ರೇನೆ ದೊಡ್ಡವರು ಅಂತಾರೆ. ದುಡ್ಡಿದ್ರೆ ಎಲ್ಲ ಕೊಂಡ್ಕೋಬಹುದು. ದುಡ್ಡಿದ್ರೆ ಇವತ್ತು ನೋಡಿ, ಅಂಬಾನಿ ಮನೆ ಫ್ಯಾಮಿಲಿ ಫಂಕ್ಷನ್ನು ಯಾರಿಗೋ ಎಷ್ಟು 50 ಕೋಟಿ 60 ಕೋಟಿ ಅಂತಾರೆ. ಬರೀ ಒಂದು ಡಾನ್ಸು ಮ್ಯೂಸಿಕ್ 2 ದಿನಕ್ಕೆ ಬಂದು ಆಡಿ ಕುಣಿದು ಹೋಗ್ಲಿಕ್ಕೆ ಒಂದು ಪ್ರಖ್ಯಾತ ಗಾಯಕಿಗೆ ಅನ್ನತಕ್ಕಂಥದ್ದು. ನಮ್ಮಂಥವ್ರ ಇದೆಲ್ಲ ನೆನೆಸ್ಕೊಳ್ಳಿಕ್ಕಾಗುತ್ತಾ? ಮಾಡ್ಬೋದು ಮಕ್ಕಳು. ಅವ್ರು ಹಾಗೆ ಮಾಡಬೇಕು, ತುಂಬಾ ತಪ್ಪು ತಿಳ್ಕೊಬೇಡಿ. ದೊಡ್ಡವರು ದೊಡ್ಡವರಾಗಿಯೇ ಮಾಡಬೇಕು, ದೊಡ್ಡದಾಗಿ ಮಾಡಬೇಕು. ಅವ್ರು ಬಂದವ್ರಿಗೆಲ್ಲ ತಟ್ಟೆ ಕೊಡಬೇಕು, ಬೆಳ್ಳಿ ತಟ್ಟೆ ಕೊಡಬೇಕು, ಬೆಳ್ಳಿ ಬಟ್ಲು ಕೊಡಬೇಕು, ಸೀರೆ ಇಡಬೇಕು, ನಾನಾ ಥರದ ಊಟಗಳನ್ನು ಮಾಡಿಸ್ಬೇಕು. ಒಂದು 7 ದಿನದ ವ್ಯವಸ್ಥೆ, 15 ದಿನದ ವ್ಯವಸ್ಥೆ ಮಾಡಬೇಕು ಮಕ್ಕಳೇ. ದೇವರು ಅವ್ರಿಗೆ ಕೊಟ್ಟಿದ್ದೇನೆ. ಇಲ್ಲದಿರುವವರಿಗೆ ಕರೆದು ಒಂದು 50,000 ಜನಕ್ಕೆ ಊಟ ಹಾಕ್ಬೇಕು. ಮನೆ ಹಾಕಿದ್ದಾರೆ ಪುಣ್ಯಾತ್ಮರು. ಹಾಗೆ 50,000 ಇಲ್ಲ, ಈ 15 ದಿನನೂ 50,000 ಜನಕ್ಕೆ ಊಟ ಹಾಕಬೇಕು. ದೈವ ಅದಕ್ಕೆ ಲಕ್ಷ್ಮಿ ಅಂಥವ್ರ ಮನೇಲಿ ಒಲ್ದಿರುತ್ತೆ. ಅದಕ್ಕೆ ಆ ಕಾರ್ಯ ಮಾಡಿಸುತ್ತೆ. ನ್ಯಾಯವಾಗಿ ಸಂಪಾದಿಸಿದ್ರು ಅನ್ಯಾಯವಾಗೋ ಅದು ಬಿಟ್ಟಿದ್ದು ನಾವಲ್ಲ, ನಾವು ನೋಡಿಲ್ಲ. ನಮಗ್ ಮಾಡೋಕ್ಕೂ ಬರಲ್ಲ. ಬರದಿದ್ದವ್ರು ಮಾತಾಡಬಾರ್ದು. ಅಯ್ಯೋ ಅವ್ನು ಮೋಸ ಮಾಡಿ ಸಂಪಾದಿಸಿದ ಗುರುಗಳೇ, ನೀನು ಮಾಡು. ಬರಲ್ಲಲ್ಲ, ಬಾಯಿ ಮುಚ್ಕೊಂಡಿರು. ದಗ ಮಾಡಿ ಸಂಪಾದಿಸೋ ನೀನು ಮಾಡು. ನಿನಗ ಧೈರ್ಯ ಮಾತಾಡೋಕೆ ಆಗಲ್ಲ. ನೀನ್ ಪಬ್ಲಿಕ್ ಆಗಿ ಮಾತಾಡ್ ನೋಡೋಣ, ಜಳದು ಬಿಡ್ತಾರೆ. ಇನ್ನೊಬ್ಬರ ಬಗ್ಗೆ ಮಾತಾಡಿ ನೋಡಿ, ದೊಡ್ಡವ್ರ ಬಗ್ಗೆ ಅವ್ರು ಇದು ಮಾಡಿದ್ರು ಅದು ಮಾಡಿದ್ರು ಅಂತ ಕರ್ಕೊಂಡೋಗಿ ಕೋರ್ಟಲ್ಲಿ ನಿಲ್ಲಿಸ್ತಾರೆ. ಅವ್ನು ಕರೆಕ್ಟಾಗಿ ಲೆಕ್ಕಗಳು ಕೊಟ್ಟಿದ್ದಾನೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದಾನೆ, ಏನೋ ಕಟ್ಟಿದ್ದಾನೆ. ಅದ್ರ ಮೇಲೆ ಇನ್ನೊಂದು ಏನೋ ಇದೆ, ಅದು ಅವನಿಗೆ ಸೇರಿತ್ತು. ಸಾಮಾನ್ಯರು ಸಾಮಾನ್ಯರಂತೆ ಬದುಕಬೇಕು. ವೈದಿಕ ಹೇಳೋದು ಹೀಗೆ. ನನ್ನ ಕೈಯಲ್ಲಿ ಒಂದು 1,000 ಜನಕ್ಕೆ ಒಂದು ಸಿಂಪಲ್ ಊಟ ಹಾಕ್ತೀನಿ ಗುರುಗಳೇ, ಪರವಾಗಿಲ್ಲ. ಇಲ್ಲ ಆಗೋದಿಲ್ಲ, ಪರವಾಗಿಲ್ಲ. ಯಾವುದೋ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಬಂದು, ಕೈವಾರ ಕ್ಷೇತ್ರ, ದೇವಿ ಕ್ಷೇತ್ರ, ಈ ಥರದ್ದು ಮದುವೆ ಮಾಡ್ಕೊಂಡು ಬಂದು ನಮ್ಮ ಮಟ್ಟಿಗೆ ಒಂದು ನಮ್ಮ ಕಡೆಯವರು 25 ಜನ, ಆ ಮನೆ ಕಡೆಯವರು ವಧುವಿನ ಮನೆ ಕಡೆ ಒಂದು 25 ಜನ, ವರನ ಮನೆ ಕಡೆ ಒಂದು 25 ಜನ, ನಾವೇ ಒಂದು ಅಡಿಗೆ ಮಾಡ್ಕೊಂಡು ಏನೋ ಬಡಿಸ್ಕೊಂಡು ತಿನ್ಕೊಂಡು, ಸರಿ ಏನೋ ನಮ್ಮನ್ನು ಕರೆದೇ ಇಲ್ಲ, ಪರವಾಗಿಲ್ಲ. ಹೇಳೇ ಇಲ್ಲ, ಪರವಾಗೇ ಇಲ್ಲ. ಏನು ಹಿಂಗ್ ಮಾಡ್ಬಿಟ್ಟ ಕಣ ಅವನು. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟವನು. ಅವನು ಮಗಳ ಮದುವೆನ, ಇವನಿಗೇನಾದ್ರೂ ಬುದ್ಧಿ ಇದೆಯೇನೋ, ಅದಕ್ಕೆ ಸಾಲ ಮಾಡಿ ತುಪ್ಪ ತಿನ್ನು ಅಂತಾರ. ಖಂಡಿತ ಮಾಡಬಾರ್ದು. ಸಾಮಾನ್ಯರು ಸಾಲ ಮಾಡಿ ಮದುವೆ ಮಾಡಬಾರ್ದು, ಸಾಲ ಮಾಡಿ ಮನೆ ಕಟ್ಟಬಾರ್ದು. ಎಲ್ಲೋ ಅಲ್ಪ ಸ್ವಲ್ಪ ಓಕೆ, ಒಪ್ಕೊಳ್ಳೋಣ. 1-3 ಲಕ್ಷ 5 ಲಕ್ಷ ಓಕೆ, ತಡೆದುಕೊಳ್ಳುವ ನಿಂತುಕೊಳ್ಳುವ. ಬ್ಯಾಂಕ್ ಅವ್ರು ಲೋನ್ ಕೊಡ್ತಾರೆ, ಸಾಲ ಮಾಡಿಬಿಡ್ತಾನೆ, ಸಾಲ ಮಾಡಿ ಓದ್ತಾನೆ. ಇಲ್ಲ, ಮಾಡಬಾರ್ದು. ನಿಮಗೆ ಗೊತ್ತಿಲ್ಲ ಬ್ಯಾಂಕ್ಗಳ ಸಹವಾಸ. ನೀವು ಏನೂ ಬೇಡ. ನೀವು ಒಂದು 30 ಲಕ್ಷ ಲೋನ್ ತಗೋತೇನೆ, ನೀವು ಒಂದು 50 ಲಕ್ಷದಲ್ಲಿ ಮನೆ ಕಟ್ತೀರಿ. ಒಂದು 20 ಲಕ್ಷ ಹೊಂದಿಸ್ಕೊಂಡಿದ್ದೀರಿ. ಏನೋ ಒಂದು ಚೀಟಿ ಪಾಟಿ ಸ್ನೇಹಿತರು ಒಡವೆ ಎಲ್ಲ ಇಟ್ಟಿದ್ದು ಕರಗಿಸಿ ಏನೋ ಮಾಡಿ ಒಂದು ಪುಟ್ಟದ ಒಂದು ಅರ್ಧ ಸೈಟ್ ಇದೆ, ಒಂದು 50 ಲಕ್ಷದಲ್ಲಿ ಮನೆ ಕಟ್ಟಬೇಕು, ಒಂದು 30 ಲಕ್ಷ ಲೋನ್ ಬೇಕು ಅಂತಕ್ಕಂಥದ್ದು ತಗೋತಿದ್ದೀರಿ ಅನ್ನೋದಾದ್ರೆ 20 ವರ್ಷಕ್ಕೆ 30 ಲಕ್ಷ ಲೋನ್ ತಗೊಂಡ್ರೆ ಹೇಗೆ ಅಂತ ಹೇಳ್ಬಿಟ್ಟು, ಬ್ಯಾಂಕಿಂದ ಲೋನ್ ತಗೊಂಡ್ರೆ ಹೇಗೆ ಅಂತ ಹೇಳ್ಬಿಟ್ಟು ಗೂಗಲಲ್ಲಿ ಓದ್ತಿ. ಅದು ಕೊಡೋದು ನೋಡಿ ನೀವು ಗುಂಡಿಗೆ ಡಮ್ ಅನ್ನುತ್ತೆ. 20 ವರ್ಷಕ್ಕೆ ಕಡಿಮೆ ಅಂದ್ರೆ 70 ರಿಂದ 80 ಲಕ್ಷ ಕಟ್ಟಬೇಕು ನೀವು. 30 ಲಕ್ಷಕ್ಕೆ ಸುಸ್ತಾಗ್ಬಿಡ್ತೀರಾ, ಚಿತ್ತಾಗ್ಬಿಡ್ತೀರಾ. ಸರಿ 20 ವರ್ಷಕ್ಕೆ ನಿಮ್ ಜಾಗ ಅಷ್ಟು ರೇಟ್ ಆದ್ರೂ ಬರುತ್ತಾ?
ಖಂಡಿತ ಇಲ್ಲ. ಇನ್ನು ಡಿಪ್ರಿಸಿಯೇಷನ್ ಆಗಿ ಕೂತಿರುತ್ತೆ ಬಿಲ್ಡಿಂಗ್ ವ್ಯಾಲ್ಯೂಯೇಷನ್. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಬ್ಯಾಂಕ್ ಲೋನ್ ಕೊಟ್ಬಿಟ್ರು ನಾನು ತಗೊಂಡ್ ಮನೆ ಕಟ್ಬಿಟ್ಟೆ. ಅವನ್ ಫಸ್ಟ್ 10 ವರ್ಷ ಬಡ್ಡಿನೇ ತಿನ್ನೋದು. ನೀವೇನ್ 30 ಲಕ್ಷ ತಗೊಂಡಿರ್ತೀರಲ್ವಾ, ಅವ್ನು ಟೋಟಲ್ ಹಾಕಿರ್ತಾನ ಒಂದು 70-75 ಲಕ್ಷ. ಆ 40-45 ಲಕ್ಷ 10 ವರ್ಷ ಅದನ್ನೇ ತಿನ್ನೋದು. ಅವನು 10-15 ವರ್ಷ ಬರೀ ಬಡ್ಡಿನೇ ತಿಂದಿರ್ತಾನೆ. ನಿಮ್ಮದು ಅಸಲಲ್ಲಿ ಒಂದ್ ಚೂರು ತೆಗ್ದಿದ್ರೆ ಹೆಚ್ಚು. ಲಾಸ್ಟ್ ಒಂದು 6 ವರ್ಷ 7 ವರ್ಷ ನಿಮ್ಮ ಅಸಲಿಗೆ ಕೈ ಹಿಡಿಸ್ತಾನೆ. ಅಲ್ಲಿವರೆಗೂ ಅವನಿಗೆ ಬರ್ಬೇಕಾಗಿರೋ ಬಡ್ಡಿನೆಲ್ಲ ತಿಂದಾಕ್ತಾನೆ. ನೀವು ಮತ್ತೆ ಹೋಗಿ ಕೇಳ್ದಂದ್ರೆ ಇನ್ನೂ ಇಷ್ಟು ಕಟ್ಟಬೇಕು ಅಂತಾನೆ. ದಯಮಾಡಿ ಸಾಲ ಮಾಡಿ ಮದುವೆ ಮಾಡಬೇಡಿ, ಸಾಲ ಮಾಡಿ ಮನೆ ಕಟ್ಬೇಡಿ, ಸಾಲ ಮಾಡಿ ಓದ್ಬಿಡ್ತಾನೆ ಮಕ್ಕಳು. ಮನೆಯಲ್ಲಿ ಈಗ ಎಕ್ಸಾಮ್ಸ್ ಆರಂಭ ಆಗಿದೆ, ನಮ್ಮ ಮಕ್ಳಿಗೆ ಎಲ್ಲೋ ಓದಬೇಕು, ಫಾರಿನ್ಗೆ ಹೋಗ್ಬೇಕು, ಹೋಗು, ಬೇಜಾರು ಮಾಡ್ಕೋಬೇಡಿ. ದಯಮಾಡಿ ಹೇಳ್ತಾನೆ, ನಿನಗೆ ಅರ್ಹತೆ ಇದ್ರೆ ಯೋಗ್ಯತೆ ಇದ್ರೆ ಸಂಪಾದಿಸ್ಕೊಪ್ಪ, ನೀನೇ ಸಾಲ ತಗೋ, ನೀನೇ ತೀರಿಸ್ಕೊಂಡು ನೀನೇ ಓದು. ಇಷ್ಟು ಮಾತ್ರಕ್ಕೆ ಕರ್ಕೊಂಡು ಬಂದಿದ್ದೇವೆ. ಒಂದು PUC ದಾಟಿಸಿದ್ದೇವೆ, ಇಲ್ಲ ಒಂದು ಡಿಗ್ರಿವರೆಗೂ ಕರ್ಕೊಂಡು ಬಂದಿದ್ದೇವೆ. ಇನ್ಯಾವುದು MS ಮಾಡ್ತೀನಿ, ಜಾರ್ಜಿಯಾನಲ್ಲಿ ಮೆಡಿಕಲ್ ಓದ್ತೀನಿ, ಯುಕ್ರೇನಲ್ಲಿ ಮೆಡಿಸಿನ್ ಓದ್ತೀನಿ, ಫಿಲಿಪೈನ್ಸಲ್ಲಿ ನಾನು ಇಂಜಿನಿಯರಿಂಗ್ ಮಾಡ್ತೀನಿ, ಆವರ್ಡಲ್ಲಿ ಮಾಡ್ತೀನಿ, ಆವರ್ಡಲ್ಲ ಆಕ್ಸ್ಫರ್ಡಲ್ಲೂ ಮಾಡ್ಕೊ. ನಮ್ಮ ಕೈಯಲ್ಲಿ ಆಗೋಲ್ಲ. ದಯಮಾಡಿ ಹೇಳ್ತೇನೆ, ನಿಮ್ಮ ಮಕ್ಕಳು ಒಂದು 22 ಬಂದಿರ್ತಾರೆ ಅಂದ್ರೆ ನೀವು ಆಲ್ರೆಡಿ 45-50 ಬಂದಿರ್ತೀರಿ. BP ಶುಗರ್ಗಳು ಶುರು ಆಗ್ಬಿಟ್ಟಿರುತ್ತೆ. ನೆಮ್ಮದಿಯಾಗಿರೋ ಜೀವನಕ್ಕೆ ತಗೋಬಂದು ಮೊಳೆ ಒಡಿಸ್ಕೊಂಡಾಗೆ. ಮಕ್ಕಳ ಆಸೆ ಇದೆ ನಿಜವೇ, ಮಕ್ಕಳಿಗೆ ಆಸೆ ಇದೆ ನಿಜವೇ, ನೆರವೇರಿಸ್ಬೇಕು ತಂದೆ ತಾಯಿಯಾಗಿ. ಅದಕ್ಕೆ ಸಾಲ ಸೋಲ ತಂದು ಎದೆ ಮೇಲೆ ಹಾಕೊಂಡು ಈ ಮಕ್ಕಳು ನಮ್ ಜೊತೆ ನಮ್ಮನ್ನ ನೋಡ್ತಾರೆ, ಇರ್ತಾರೆ. ಅಯ್ಯೋ ಗಿಲ್ಲಿ ಗೋಲಿ ಹೊಡೆದಾಗ ಹೊಡೆದೋಗ್ತಾರೆ ಅವ್ರು. ಇಲ್ಲ, ನಮ್ಮಂತ ಒಂದು ನಿಮ್ಮ ಹಾಗೆ ಯೋಚನೆ ಮಾಡೋ ತರ ಮಕ್ಕಳು ಈಗಿಲ್ಲ. ಅವ್ರವ್ರ ಬದುಕು ಅವ್ರು ಕಟ್ಟಿದ್ರ, ಅವ್ನಿಗೆ ಅಂತ ಆಸಕ್ತಿ ಇದೆ, ನಿಜವಾಗ್ಲೂ ಉತ್ಸಾಹ ಇದೆ, ನಿಜವಾಗ್ಲೂ ಪರಿಶ್ರಮ ಇದೆ. ಯಾರ್ಯಾರು ಫಸ್ಟ್ ಅಟೆಂಪ್ಟ್ ಅಲ್ಲೆಲ್ಲ IAS ಪಾಸ್ ಮಾಡಿದ್ದಾರೆ, ಯಾವುದೋ ಕೋಚಿಂಗ್ ಇಲ್ಲದೆ ಪಾಸ್ ಮಾಡಿದ್ದಾರೆ, BTech ಪಾಸ್ ಮಾಡಿದ್ದಾರೆ, BE ಪಾಸ್ ಮಾಡಿದ್ದಾರೆ, IIMB ಸೆಲೆಕ್ಷನ್ ಆಗಿದ್ದಾರೆ. ನನ್ನ ಮನೆ ಮಗು, ನೀವು ನಂಬಲ್ಲ, ನಾನು ಹೇಳಿದೆ ನಿಂಗೆ ಬೇಕಂದ್ರೆ ಕ್ರ್ಯಾಕ್ ಮಾಡ್ಕೊ ಕ್ಯಾಟ್ ಎಕ್ಸಾಮ್, ಇಲ್ಲ CET ಎಕ್ಸಾಮ್ ಕ್ರ್ಯಾಕ್ ಮಾಡ್ಕೊ, ಇಲ್ಲ ಇನ್ನೊಂದು JEE ಎಕ್ಸಾಮ್ ಕ್ರ್ಯಾಕ್ ಮಾಡ್ಕೊ, ನೀನು ಹಂಗೆ ತಗೋ. ನಾನು ಲಕ್ಷಗಳು ಕೋಟಿಗಳು ಅನ್ನತಕ್ಕಂಥ ಮಾತು, ಲೋನು ಇನ್ನೊಂದು ಮಾಡುವುದಿಲ್ಲ. ನಿನಗೆ ಅರ್ಹತೆ ಇತ್ತು ಅಂದ್ರೆ ಸಾಧಿಸ್ಕೊ. ಅದೇ ಕಾಲೇಜ್ ಬೇಕು, ಆ ಕಾಲೇಜಲ್ಲಿ ಓದಿದ್ರೇನೆ ಖಂಡಿತ ತಪ್ಪು. ಅಂಬೇಡ್ಕರ್ ಅದೇ ಕಾಲೇಜಲ್ಲಿ ಓದ್ಲಿಲ್ಲ, ಖಂಡಿತ ಇಲ್ಲ. ಸುಂದರ್ ಪಿಚೈ ಕ್ರ್ಯಾಕ್ ಮಾಡಿದ್ರು ಅವರೆಲ್ಲ IIT ಕ್ರ್ಯಾಕ್ ಮಾಡಿದ್ರು, ಅಲ್ಲಿ ಓದಿದ್ರು, ಆಮೇಲೆ ಮುಂದಕ್ಕೆ ಹೋದ್ರು. ನೀವು ಮಾಡಿ. ಮಕ್ಕಳನ್ನ ತಲೆ ಮೇಲೆ ಕೂರಿಸ್ಕೋಬೇಡಿ. ಮಕ್ಕಳನ್ನ ಮದುವೆ ಮಾಡಬೇಕು ಸರ್ ಅಂತ ಹೇಳ್ಬಿಟ್ಟು ಇರೋ ಬರೋದೆಲ್ಲ ಮಾರಿ, ಇನ್ನೊಂದು ಸೈಟ್ ಮಾರಿ, ಇನ್ನೊಂದು ಮಾಡಿ ಮದುವೆ ಮಾಡಿಸ್ತೇನೆ, ಮುಳುಗ್ತೀರಿ ನೀವು. ಅವನು ಯಾರೋ ಹೇಳ್ದ ಹುಡುಗನ ಮನೆಯವರು, ನಮ್ಗೆ ಈ ಚೌಲ್ಟ್ರಿಲ್ಲ ಕುಚಲಾಂಬಲ್ಲೇ ಮಾಡಿ, ವಾಸವಿಲೆ ಮಾಡಿ, ಇನ್ನೊಂದು ಯಾವುದು ಈ ಸಾಗರಲ್ಲಿ ಮಾಡಿ, ಆ ಸಾಗರಲ್ಲಿ ಮಾಡಿ, ಅಣ್ಣ ನಮಸ್ಕಾರ ಅಂತ ಹೇಳ್ಬೇಡಿ. ನಿನಗೆ ಬೇಕಿದ್ರೆ ನಮ್ಮ ಮನೆ ಮಗ ಬಂಗಾರ ಬೇಕು ಅಂದ್ರೆ ನೀನ್ ಮಾಡ್ಕೊಪ್ಪ ಅಂತೇಳಿ. ತಪ್ಪು ತಿಳ್ಕೊಬೇಡಿ ಮಕ್ಕಳೇ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ. ಇವತ್ತು ಬೆಲೆಗಳು ಏರ್ತಿರೋ ರೀತಿಗೆ ಬರೆ ಇಟ್ಟಾಗಿದೆ. ಸಾಮಾನ್ಯವಾಗಿ 3 ಹೊತ್ತು ಮನೆಯಲ್ಲಿ 6 ಜನ ಇದ್ದಾರೆ, 3 ಹೊತ್ತು ಊಟ, ಒಂದು ಬಾಡಿಗೆ 20-25 ಸಾವಿರ ಅಂದ್ರೆ ನೀವು ನಂಬಲ್ಲ, 1.5 ಲಕ್ಷ ಇದ್ರೂ ಸಾಕಾಗಲ್ಲ. ಅದನ್ನೇ ಇನ್ನೊಂದು ಅಂತ ಟೆನ್ಷನ್ ಇಟ್ಕೊಂಡು BP ಶುಗರ್ ಅದು ಇದು ಗಾಬರಿ ಪಟ್ಟು ಮಾಡಿಟ್ಕೊಬಿಟ್ಟಿದ್ದಾವೆ. ದಯಮಾಡಿ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹಾಕ್ಬೇಕು, ಆ ಸ್ಕೂಲ್ 2 ಲಕ್ಷ 3 ಲಕ್ಷ ಫೀಸು. ಏನಾದ್ರೂ ಬುದ್ಧಿ ಉಂಟಾ? ಓದೋ ಮಕ್ಕಳು ಎಲ್ಲಿದ್ದರು? ಓದುವ ಮಕ್ಕಳು ಎಲ್ಲಿದ್ದರು? ಧರ್ಮಬದ್ಧವಾಗಿ ನೋಡಿ, ಶ್ರೀರಾಮಚಂದ್ರರು ಕಾಡಲ್ಲಿದ್ರು. ನಿಮಗೆ ಗೊತ್ತಿದೆಯಾ ಏನಕ್ಕೆ ರಾಮರನ್ನ ರಾಮಪ್ರಭು, ರಾಮಚಂದ್ರ ಪ್ರಭು ಅಂತ ಹೇಳ್ತೇವೆ ಅಂತ? ಸೀತಾಮಾತಾ, ಸೀತಮ್ಮ ಅಂತೇವೆ ಅಂತ. 14 ವರ್ಷ ವನವಾಸದಲ್ಲಿ ಅಖಂಡ ಬ್ರಹ್ಮಚಾರಿಗಳಾಗಿದ್ರು. ಬ್ರಹ್ಮಚಾರಿಗಳು ಅಲ್ಲೇ ಮಕ್ಕಳು ಮಾಡ್ಕೋಬೋದಿತ್ತಲ್ವ? 14 ವರ್ಷ. ಅವರಿಗೆ ಪ್ರಜ್ಞೆ ಇತ್ತು, ನ್ಯಾಯದ ಪ್ರಜ್ಞೆ, ಧರ್ಮದ ಪ್ರಜ್ಞೆ. ನಮ್ ಜೊತೆ ನಮಗೆ ಮಗನಿಗಿಂತಲೂ ಹೆಚ್ಚಾಗಿ ಕಾವಲಾಗಿ ಲಕ್ಷ್ಮಣ ಇದ್ದಾನೆ. ಆ ಪುಣ್ಯಾತ್ಮ ತನ್ನ ಹೆಂಡತಿನ ಬಿಟ್ಟು ಬಂದಿದ್ದಾನೆ. ನಾವು ನೋಡಿದ್ರೆ ತುಂಟಾಟ, ಮುದ್ದಾಟ, ದಾಂಪತ್ಯದ ಆಟ. ಸರಿಯಾ ಆಲೋಚಿಸಿದ್ರು ನೋಡಿ, ಎಷ್ಟು ಚೆನ್ನಾಗಿ ಆಲೋಚಿಸ್ಕೊಂಡ್ರು ನೋಡಿ. ನಾನು ಅದನ್ನ ನಮ್ಮ ತಾಯಿಯಲ್ಲಿ ನೋಡಿದ್ದೇನೆ. ನಮ್ಮ ತಾಯಿಗೆ ಮದುವೆ ಆದಾಗ ಮನೆಯಲ್ಲಿ ನಮ್ಮ ಮಾವಯ್ಯ ಓದ್ತಿದ್ರಂತೆ. ನೋಡೋರಿಲ್ಲ, ಮಾಡೋರಿಲ್ಲ, ಅಮ್ಮನಿಗೆ ಅಮ್ಮ ಇಲ್ಲ. ದೊಡ್ಡ ಕುಟುಂಬ, ಅಣ್ಣ ಹೋಗಿ ಎಲ್ಲ ಸೇರ್ಕೊಂಡವನೆ.
ಹೆಂಡತಿ ಸರಿಗೆ ಹಿಡ್ಕೊಂಡು. ಇನ್ನು ಅಕ್ಕ, ಆಕಿಗೂ ಮಡ್ಲು, ಕೈ, ಭುಜ ಎಲ್ಲದರಲ್ಲೂ ಮಕ್ಕಳೇ ಹೋಗಿ ಬ್ರಹ್ಮಾನಂದ. ಇನ್ನು ಮನೆಯಲ್ಲಿ ತಂದೆ, ತಮ್ಮ ಮದುವೆ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿದ್ರು ಅಂದ್ರೆ ನನ್ನ ತಾಯಿ ತಂದೆ, ನೀವು ನಂಬೋಲ್ಲ, ಇವತ್ತಿಗೂ ನನ್ನ ತಾಯಿ ಇಲ್ಲ, ನಮ್ಮ ಮಾವಯ್ಯ ಅಮ್ಮನನ್ನು ನೋಡಿಲ್ಲ, ನಮ್ಮ ತಾಯಿನ ಅಮ್ಮ ಅಂತಿದ್ರು. ಯಾಕೆ ಗೊತ್ತರ, BSc ಓದ್ತಿದ್ರು ನಮ್ಮ ಮಾವಯ್ಯ. ಇನ್ನು ನಾನು ಮದುವೆಯಾಗಿ ಹೋಗ್ಬಿಟ್ರೆ ಅಲ್ಲಿ ಗರ್ಭಿಣಿಯಾಗಿ ಮತ್ತಿಲ್ಲಿ ಬಂದ್ರೆ ನೋಡೋರಿಲ್ಲ ಮಾಡೋರಿಲ್ಲ. ನನ್ನ ತಮ್ಮ ಡಿಗ್ರಿ ಕಂಪ್ಲೀಟ್ ಮಾಡೋವರೆಗೂ ನಾವು ಪ್ರಥಮ ಶಾಸ್ತ್ರ ಮಾಡ್ಕೊಳ್ಳಲ್ಲ ಅಂತ ಮಾಡ್ಕೊಳ್ಳಲ್ಲ. ಇದು ಪರಮ ಸತ್ಯ. ನನ್ನ ತಾಯಿ ಹೇಳಿದ್ದು, ನಿಮ್ಮ ತಂದೆ ದೇವರಂತ ಮನುಷ್ಯ ಕಣೋ, ಆ ನಿಯಮಗಳು ನಮ್ಮ ಕೈಯಲ್ಲಿ ಆಗೋಲ್ಲ ನಿಮ್ಮ ಕಾಲಕ್ಕೆ ಅಂತ. ಸತ್ಯವೇ. ಅದಕ್ಕೆ ನಾನು ಇಷ್ಟು ಚೆನ್ನಾಗಿದ್ದೇನೆ. ಡಿಗ್ರಿ ಮುಗಿಯೋವರೆಗೂ ಹಾಗೇ ಇದ್ರು ನೋಡಿ, ನವದಂಪತಿಗಳ ತರವೇ. ನಮ್ಮ ಮಾವಯ್ಯ ಇಡೀ ಊರಿಗೆ ಡಿಸ್ಟಿಂಕ್ಷನ್ ಮಾರ್ಕ್ಸು, ಊರೆಲ್ಲ ಬೂಂದಿ ಲಾಡು ಅಂತೆ. ಅಜ್ಜ ಅವತ್ತು ನನ್ನ ತಂದೆ ಮೇಲೆ ಎಷ್ಟು ಪ್ರೀತಿಯೋ ನಮ್ಮ ಮಾವಯ್ಯನಿಗೆ. ಭಾವ ಅಂತಿರ್ಲಿಲ್ಲ, ಅದೊಂಥರ ಪ್ರೀತಿ. ಇಷ್ಟೇ, ಹೆಚ್ಚು ಮಾತಾಡಲ್ಲ. ನನ್ನ ತಂದೆಗೆ ಏನೂ ಗೊತ್ತಿಲ್ಲ ಆದ್ರೂ ಮಾತಾಡಲ್ಲ. ನನ್ನ ಮಾವಯ್ಯ ಈಸ್ ಅ ಪ್ರೊಫೆಸರ್, ಮ್ಯಾಥಮೆಟಿಕ್ಸ್ ಪ್ರೊಫೆಸರ್. ಆ ಥರದ ಬದುಕು. ರಾಮ ಲಕ್ಷ್ಮಣರು, ರಾಮ ಸೀತಮ್ಮ ಕಾಡಲ್ಲಿದ್ದಾಗ ನೋಡಿ, ಲಕ್ಷ್ಮಣರನ್ನ ಮಗನಿಗಿಂತಲೂ ಹೆಚ್ಚಾಗಿ ಪ್ರೀತಿ. ನಮ್ಮ ಮಗ ಇಲ್ಲೇ ಇದ್ದಾನೆ ಅಂತ. ವನವಾಸ ಎಲ್ಲ ಮುಗಿದು ಬಂದ ಮೇಲೆ ಸೀತಮ್ಮ ಗರ್ಭಿಣಿ ಆಗಿದ್ದು. ಯಾವ ಮಟ್ಟದ ನಿಯಮ ನಿಷ್ಠೆ ಇದ್ರು. ಇವತ್ತಿನ ಇದರಲ್ಲಿ ಇದ್ದಾರಾ ಯೋಚನೆ ಮಾಡಿ ನೋಡಿ. ಏನೋ ಸಾಲ ಮಾಡಿ ಮಾಡಿಬಿಡೋಣ, ಇನ್ನೊಂದು ಮಾಡಿಬಿಡೋಣ, ಇನ್ನೊಂದಿದು, ಅವೆಲ್ಲ ಆಗೋಲ್ಲ ಮಕ್ಕಳೇ. ನೀವು ಮಾಡಿ, ನಾನು ಮಾಡಬೇಡಿ ಅಂತ ನಾನು ಹೇಳೋಲ್ಲ. ಮಕ್ಕಳಿಗೆ ಸಂಸ್ಕಾರ ಕಲಿಸಿ. ತುಂಬ ದುಡ್ಡು ಇನ್ನೊಂದು ಸಾಲ ಮಾಡಿ ಮದುವೆ ಮಾಡ್ತೀನಿ, ಮದುವೆಗಳ ಸೀಸನ್ನು ತಗೋ. ಈಗ ಮಕ್ಕಳ ವಿದ್ಯಾಭ್ಯಾಸದ ಸೀಸನ್, ಈ ಕಾಲೇಜ್ ಆ ಫೀಸುಗಳು ಕೇಳೋಕ್ಕಾಗೋಲ್ಲ. ನಿನ್ಗೆ ಅರ್ಹತೆ ಇತ್ತ ಅಂದರೆ ಕ್ರ್ಯಾಕ್ ಮಾಡ್ಕೋ ಹೋಗು. ಮೊನ್ನೆ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್, ನನಗೆ ತಿಳಿದಿರೋ ಮಗು ಈಸ್ ಕ್ರ್ಯಾಕ್ಡ್ ಇಟ್ ಒಂದು ಸ್ಪೋರ್ಟ್ಸಲ್ಲಿ. ನೀವು ನಂಬೋಲ್ಲ, ನಮ್ಮ ಸ್ಕೂಲ್ಗೆ ಬೇಕು ಆ ಮಗು. ಲಕ್ಷಗಳ ಫೀಸು, ನೋ ಪ್ರಾಬ್ಲಮ್, ನಾವು ನ್ಯಾಷನಲ್ವರೆಗೂ ಕರ್ಕೊಂಡು ಹೋಗ್ತೀವಿ ಅಂತ ಆ ಮಗುವನ್ನ ಅಡ್ಮಿಷನ್ ಫ್ರೀ ಕೊಡ್ತಾರೆ. ಲಕ್ಷಗಳ ಫೀಸು, ಆ ಮಗುವನ್ನ ಅಡ್ಮಿಷನ್ ನಾವು ತಗೋತೇವೆ. ಈವನ್ ವಿ ವಿಲ್ ಟೇಕ್ ಹಿಮ್ ಅಪ್ ಟು ಡಿಗ್ರಿವರೆಗೂ ನಾವು ಓದಿಸ್ಕೋತೇವೆ. ವಿ ನೀಡ್ ಹಿಮ್, ಹಿ ಇಸ್ ಗಾಟ್ ದಟ್ ಸ್ಪೋರ್ಟ್ಸ್ ಕೇಪಬಿಲಿಟಿ, ನ್ಯಾಷನಲ್ ಲೆವೆಲ್ ರಿಪ್ರೆಸೆಂಟೇಟಿವ್ ಮಾಡೋಷ್ಟು ಕೆಪಾಸಿಟಿ ಇದೆ ನಿಮ್ಮ ಮಗುವಲ್ಲಿ ಅಂತ ಒಂದು ವಿದ್ಯಾಸಂಸ್ಥೆ ಆ ಮಗುವನ್ನು ಹೈರ್ ಮಾಡುತ್ತೆ. ಆ ಥರದ್ದು ಒಂದು ಸ್ಪೋರ್ಟ್ಸ್ ಕೋಟಾ, ಬೇರೆ ಬೇರೆ ರೀತಿಯ ಕೋಟಾಗಳಿದ್ದಾವೆ. ಕ್ರ್ಯಾಕ್ ಮಾಡಲಿ ನಿಮ್ಮ ಮಗು. ಅವ್ರಿಗೆ ಅದನ್ನ ಹೇಳಿ, ನೀವು ಸುಮ್ಮನೆ ಸಾಲ ಸೋಲ ಮಾಡಿ, ನಿಮ್ಮ ಕೆಪಾಸಿಟಿ ಇದೆಯಾ, ಹಂಡೆ ಎಷ್ಟು ದುಡ್ಡು ಇದೆಯಾ, ಖರ್ಚು ಮಾಡಿ. ಅವ್ರು ದೊಡ್ಡವ್ರು ಮಾಡ್ತಾರೆ, ಈಗ ಮಾಡ್ತಿಲ್ವಾ? ಯಾರ್ಯಾರೋ ಹೀರೋಗಳನ್ನೆಲ್ಲ ಕರೆಸಿ ಒಬ್ಬೊಬ್ರು ಕೋಟಿಗಟ್ಟಲೆ ಸುರಿದಿದ್ದಾರೆ. ಅವ್ರು ಮಾಡ್ತಾರೆ, ದೊಡ್ಡವ್ರು ಮಾಡ್ತಾರೆ. ನೀವು ಮಾಡಿ. ಎಲ್ಲಿ ಬೇಕಾದ್ರೂ ಅಂತರಿಕ್ಷ ಚಂದ್ರಮಾಮನ ಮೇಲೆ ಬೇಕಾದ್ರೂ ಓದಿಸ್ಬಿಟ್ಟು ಕರ್ಕೊಂಡು ಬನ್ನಿಪ್ಪ, ನನಗೇನು ತೊಂದರೆ ಇಲ್ಲ. ಸಾಲ ಮಾಡಿ ಓದಿಸ್ತಾನೆ, ಸಾಲ ಮಾಡಿ ಮದುವೆ ಮಾಡ್ತಾನೆ, ಸಾಲ ಮಾಡಿ ಮನೆ ಕಟ್ತಾನೆ. ಈ ಸಾಲದ ಶೂಲ ದಯಮಾಡಿ ಹೇಳ್ತಾನೆ, ಒಳಗಾಗಬೇಡಿ, ಯಾವತ್ತು ತಗೋಬೇಡಿ. ಆದರೂ ಕೆಲವರಿಗೆ ಈ ಥರದ್ದು ಒಂದು ಗೊತ್ತೋ ಗೊತ್ತಿಲ್ಲದೆಯೋ ಯಾವುದೋ ಒಂದು ದೈವಶಾಪ, ಕರ್ಮಶಾಪ, ಲಕ್ಷ್ಮೀ ಶಾಪ, ಶುಕ್ರನ ದೋಷ ಜಾತಕದಲ್ಲಿದ್ದರೆ, ದನದ ಶಾಪ, ಬುಧನ ಶಾಪ, ಗುರು ಶಾಪ. ಕೆಲವ್ರಿಗೆ ಲಕ್ಷ್ಮಿ ಬರ್ತಿರುತ್ತೆ, ಗುರು ಶಾಪದಿಂದ ಬರೀ ಕೋಟು, ಇನ್ನೊಂದು ಸಾಲಕ್ಕೆ ಬಡ್ಡಿಗೆ ಕೊಟ್ಟು ಬಿಡ್ತಕ್ಕಂಥ ಒಂದು ಭಾವ ತಗೊಂಡ್ ಬಂದು ನಿಲ್ಲಿಸ್ಬಿಡುತ್ತೆ. ಆ ಜಾತಕಗಳು ನೋಡ್ತಿರ್ತಾನೆ. ಮೊನ್ನೆ ಕೂಡ ಒಂದು ಟ್ರೇಡಿಂಗ್ ಮಾಡಿ 1 ಕೋಟಿವರೆಗೂ ಬಂದಿಯಾ. ಯಾರ್ಯಾರ್ದೋ ದುಡ್ಡು ತಗೊಬಂದು ಹಾಕಿ, ಯಾರೋ ಇಂಟ್ರೊಡ್ಯೂಸ್ ಮಾಡಿದ್ರಂತೆ, ಇವ್ರು ಮಾಡಿದ್ರಂತೆ, ಇಂಟ್ರಾಡೇ ಮಾಡಿ ಮುಳುಗಿ 1 ಕೋಟಿ. ಒಂದು ತಾಯಿ ಜೀವ ಗಾಬರಿಲ್ ಮಗಳು ಹಿಂಗ್ ನೋಡ್ತಾ ಇದ್ದಾಳೆ, ಯಜಮಾನ್ರು ನೋಡ್ತಿದ್ದಾರೆ. ಇಲ್ಲ, ಯಾರೋ ಬಂದಿದ್ರು ರಿಲೇಟಿವ್, ಈ ತರ ಶಾಪ ಇಟ್ಬಿಟ್ರು. ಶಾಪಕ್ಕೂ ಟ್ರೇಡಿಂಗಿಗೂ ಏನ್ ಸಂಬಂಧ? ಗೊತ್ತಿದ್ರೆ ಮಾಡ್ಬೇಕು, ಗೊತ್ತಿಲ್ದಿದ್ರೆ ಮಾಡಬಾರ್ದು. ಅದು ತಾಕತ್ತು. ಕಳ್ಕೊಂಡಿರೋನ್ ಪಡಿತಾನೆ ನಿಜವೇ. ಆದ್ರೆ ಇವತ್ತಿನ ಟ್ರೇಡಿಂಗ್ ನಲ್ಲಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಲಾಂಗರ್ ರನ್ ಅಷ್ಟೇ ಸಸ್ಟೈನ್ ಆಗೋದು. ಕಡಿಮೆ ಎಂದರು 3 ವರ್ಷ 5 ವರ್ಷ ಈ ರೀತಿಯ ಒಂದು ಫಿಕ್ಸೆಡ್ ಪ್ಲಾನಿಂಗ್ ಇಲ್ಲದೆ ಮಾಡತಕ್ಕಂಥವ್ರಿಗೆ ಇಂಟ್ರಾಡೇ ಟ್ರೇಡಿಂಗ್ ನಲ್ಲಿರೋರೆ 99% ಕೊಲ್ಯಾಪ್ಸ್ ಆಗಿರೋದು. ತುಂಬಾ ಜನ ಗ್ಯಾರಂಟಿ ಕಮೆಂಟ್ಸ್ ಅಲ್ಲಿ ಹಾಕ್ತೀರಾ ನೋಡಿ. ಆ ಗುರುಗಳೇ, ಸಾಲ ಮಾಡಿ ಮದುವೆ ಮಾಡಿ ಶೂಲ ಆಗ್ಬಿಟ್ಟಿದೆ. ನಿಮ್ಮ ಮಗ ತಿರುಗಿ ನೋಡಲ್ಲ, ನಿಮ್ಮ ಮಗಳು ತಿರುಗಿ ನೋಡಲ್ಲ, ನಿಮ್ಮ ಹಳೆಯ ಬರೋಲ್ಲ.
ಸಾಲ ಮಾಡಿ ಓದಿಸಿದಿರಲ್ವಾ, ಅವ್ರವ್ರ ಕಾಲೇಜು ಇನ್ನೊಂದು ಬಂತು ಅಂದ್ರೆ ಅವ್ರ ಮದುವೆ, ಅವ್ರ ಸಂಪಾದನೆ, ಅವ್ರ ಕಾರು, ಅವ್ರ ಮನೆ, ಅವ್ರ ಬಂಗ್ಲೆ, ಅವ್ರ ಸ್ಟೇಟಸ್ ತರ ಯೋಚನೆ ಮಾಡ್ತಕ್ಕಂಥ ಜನರೇಷನ್ ತುಂಬಾ ಕಡಿಮೆ. ಯಾರೋ 100ರಲ್ಲಿ 10 ಜನ, 10%. ಅಯ್ಯೋ ನಮ್ಮಮ್ಮ ಸಾಲ ಮಾಡಿದೆ, ನಮ್ಮಪ್ಪ ಸಾಲ ಮಾಡಿದೆ, ಎಷ್ಟು ಕಷ್ಟಪಟ್ಟು ಓದಿಸಿದ್ದಾರೆ, ನಾವು ನಿಂತ್ಕೋಬೇಕು, ಮನೆಗೆ ನಿಂತ್ಕೋಬೇಕು, ಕುಟುಂಬಕ್ಕೆ ನಿಂತ್ಕೋಬೇಕು. ಗಂಡ ಬಿಡಲ್ಲ ರೀ. ಮೊನ್ನೆ ಒಂದು ಚೆನ್ನೈಯಿಂದ ಬರುತ್ತೆ, ನೀವು ಹೇಳಿದ ಹಾಗೆ ನಡೆದಿದೆ ಗುರುಗಳೇ ಅಂತ. ತಾಯಿಗೆ ಯಾರೂ ನೋಡ್ಕೊಳ್ಳೋರಿಲ್ಲ, ತಾಯಿ ಕಾಯಿಲೆ, ಪಾಪ ಈ ಮಗು ಖರ್ಚು ಮಾಡಿದ್ರೆ ಬಿಡ್ತಿಲ್ಲ, ಪ್ರತಿಯೊಂದಕ್ಕೂ ಲೆಕ್ಕ ಕೇಳ್ತಾನೆ, ಬಿಡಲ್ಲ. ಬೇಕು ಅಂತ ಎಲ್ಲೋ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದ್ಬಿಡು ಅಲ್ಲಿಗೆ ಅಂತ. ಇಲ್ಲಿದ್ರೆ ಇನ್ನೊಂದು ಮಗು ಮಾಡ್ಕೋಸು, ಇನ್ನೊಂದು ಮಗು ಆದ್ರೆ ಆ ಖರ್ಚು ಅಲ್ಲಿಗೆ ಅಂತ. ತಾನು 1 ರೂಪಾಯಿ ಬಿಚ್ಚಲ್ಲ ಅಂತಾನೆ. ತಾನು ತಗೊಂಡಿರೋ ಸಾಲಕ್ಕೆ ಇವಳನ್ನ ಫಿಟ್ ಮಾಡಿ ಇಟ್ಟಿದ್ದಾನೆ, ಎಲ್ಲ ಆಸ್ತಿ ಅವನ ಹೆಸರಲ್ಲಿ ಇಟ್ಕೊಂಡಿದ್ದಾನೆ. ಇವನ್ ತಗೊಳ್ಳೋ ಸಾಲಕ್ಕೆ ಈಕೆ ಯಾಕೆ ಕಟ್ಟಬೇಕು? ಇಬ್ಬರ ಹೆಸರಲ್ಲೂ ಮಾಡಪ್ಪ ನೀನು. ಇಲ್ಲ, ಹೆಂಡತಿ ಹೆಸರಲ್ಲಿ ಮಾಡ್ಲಿಕ್ಕೆ ಗಂಡ ಯೋಚನೆ, ಗಂಡನ ಹೆಸರಲ್ಲಿ ಮಾಡ್ಲಿಕ್ಕೆ ಹೆಂಡತಿ ಯೋಚನೆ. ಈ ರೀತಿಯ ಒಂದು ವ್ಯಕ್ತಿತ್ವ ಪರಿಣಾಮಗಳ ನಡುವೆ ದಯಮಾಡಿ ಹೇಳ್ತೇನೆ, ನಿಮ್ಮ ಮನಸ್ಸು ಕಲ್ಲಾದ್ರೂ ಆಗ್ಲಿ, ಬೇಜಾರಾದ್ರೂ ಮಾಡ್ಕೊಳ್ಳಿ. ನನ್ನ ಮಾತು ನಿಮ್ಗೊಂಥರ ಬೇಸರ ಆಗಿರುತ್ತೆ ಕೆಲವೊಂದು ಯಂಗ್ ಜನರೇಷನ್. ಹೌದು ಮಕ್ಕಳೇ, ನೀವು ತುಂಬಾ ಸೇಫ್ಟಿ ನೋಡೋರು, ಭಯ ಪಡ್ತೀರಿ. ನೀವು ರಿಸ್ಕ್ ತಗೊಳ್ಳಲ್ಲ. ಏನೋ ಸಾಲ ಸೋಲ ಮಾಡಿದ್ರು, ನಿಂತ್ಕೋತೀರಾ. ನಾಳೆ ಫೇಲ್ ಆದ್ರೆ ಬಂದು ತೀರಿಸ್ತೀರಾ, ನಿಂತ್ಕೋತೀರಾ. ಲಕ್ಷಗಟ್ಲೆ ನಾನು ನೋಡಿದ್ದೇನೆ, ಕೋಟಿಗಟ್ಲೆ ಮದುವೆ ಖರ್ಚು ಮಾಡಿರೋದು, ನಿಂತೋಗಿರೋದು ನೋಡಿ ಗುರುಗಳೇ. ನೀವು ಕೊಟ್ಟ ಮಗುನು, ಆದ್ರೆ ಮಗು ಒಂದೇ ಉಳಿದಿದೆ. ನೀವು ಹೇಳಿದ್ರಿ ಆಗ ಓದ್ತಿದ್ದು ಮಗು. ಆಗ್ಲೇ ಅವ್ರ ತಾಯಿಗೆ ಹೇಳಿದ್ದೇನೆ, ಮದುವೆ ಸಂದರ್ಭದಲ್ಲಿ ಹುಷಾರು, ಸಮಯ ತಗೊಳ್ಳಿ, 6 ತಿಂಗಳು 1 ವರ್ಷ ಮಾತಾಡ್ಲಿ. ಇಲ್ಲ, ಯಾರೋ ಇಷ್ಟಪಟ್ಟಿದ್ದಾರೆ ಅಂತ ಸ್ವಂತದಲ್ಲೇ ನೋಡಿ ತಂದು ಹಾಕಿ ಮದುವೆ ಮಾಡಿದ್ದಾರೆ. ಸರಿ, ಅದ್ರಲ್ಲಿ ಹೊಂದ್ಕೊಂಡು ಹೋಗಿದೆ. ಇವತ್ತು 2 ಮಕ್ಕಳಾದ್ಮೇಲೆ ಆ ಪುಟ್ಟ ಜೀವ ಖಂಡಿತ ಹೇಳಿದೆ, ಒಂದಲ್ಲ ಒಂದು ಕಾಲ್ಗಟ್ಟಕ್ಕೆ ನಿನ್ ಮಗು ಬರಿಗೆಯಲ್ಲಿ ನಿಲ್ಲುತ್ತೆ. ಓದ್ ನಿಲ್ಲಿಸ್ಬೇಡ, ಕೆಲಸ ನಿಲ್ಲಿಸ್ಬೇಡ. ಗಂಡನ ಮನೇಲಿ ಕೆಲಸ ನಿಲ್ಸಿದರೆ, ಇವ್ರ ಮನೇಲಿ ಓದ್ ನಿಲ್ಸಿದ್ದಾರೆ, ಇಷ್ಟಪಟ್ಟಿದ್ದಾಳಲ್ಲ ಅಂತ. ಖರ್ಚನ್ನ ಅದ್ದೂರಿ ಖರ್ಚು ಮಾಡಿದ್ದಾರೆ. ಇವತ್ತು 2 ಮಕ್ಕಳು. ತಾಯಿ ಹಿಂಗ್ ನಿಂತು ಬಿಟ್ಟಿದ್ದೆ ಹುಬ್ಳಿಯಿಂದ ಬಂದು. ನೀವು ಅವತ್ತು ಹೇಳಿದ್ರಿ ಗುರುಜಿ, ಅಷ್ಟು ಬಾರಿ ಹೇಳಿದ್ರಿ, ನನ್ನ ಹಣೆ ಬರಕ್ಕೆ ನಮ್ಮ ತಾಯಿನೇ ಇದು ಮಾಡಿಬಿಟ್ರು, ನಮ್ಮ ತಂದೆನೇ, ನನ್ನ ಗಂಡನೇ. ಅಲ್ಲ, ಮದುವೆಗೆ ಮೊದಲೇ ಹೇಳಿದ್ನಲ್ಲ, ಓದೋವಾಗ್ಲೇ ಹೇಳಿದ್ನಲ್ಲ, ತಪ್ಪಿಸಲು ಸಾಧ್ಯವಿಲ್ಲ. ಅದಕ್ಕೆ ಊರುಗಳು ಇಟ್ಕೊಳ್ಳಿ, ನೀವೆಲ್ಲ ಮಾಡೋಲ್ಲ. ಬಿಡ್ರಿ ಇದನ್ನ, ಈ ಮನೇನ ಅಂದ್ರೆ ಬಿಡಲ್ಲ. ಬಿಟ್ಟಿದ್ದಾರೆ ಒಬ್ರು, ನೀವು ನಂಬೋಲ್ಲ. ತುಂಬಾ ಒಳ್ಳೇದಾಗಿದೆ. ಈ ತರದ್ ಎಷ್ಟೋ ಜಾತಕ ತೋರ್ಸೋಕ್ ನನ್ಗೆ ಇಷ್ಟ ಇಲ್ಲ, ಹೇಳೋಕ್ ನನ್ಗೆ ಇಷ್ಟ ಇಲ್ಲ ಮಕ್ಕಳೇ. ಯಾರೋ ಒಂದು ಕಮೆಂಟ್ ಅಲ್ಲೂ ಹಾಕ್ತಾರೆ, ಗುರುಗಳೇ ಒಂದು ಮುಹೂರ್ತದ ಬಗ್ಗೆ ಹೇಳಿದ್ರಿ, ದುಷ್ಟ ಮುಹೂರ್ತದ ಬಗ್ಗೆ. 12 ಗಂಟೆ 59 ನಿಮಿಷ ಅಂತ ಕರೆಕ್ಟಾಗಿ ಆ ಟೈಮ್ಗೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ. ಎಚ್ಚರಿಕೆಯಿಂದ ಇರಬೇಕು, ಹುಷಾರು ಈ ಟೈಮ್ನಲ್ಲಿ, ಅದು ಇದು ಅಂತ. ನಾನು ಇಟ್ಟಿದ್ದು ದುಷ್ಟ ಮುಹೂರ್ತ ಅಲ್ಲ, ಅಲ್ಲಿತ್ತು. ನಾನು ಹೇಳಿದ್ರಿಂದ ಆಯ್ತು ಅಂತಲ್ಲ, ಅಲ್ಲಿತ್ತು. ಎಷ್ಟು ಕಷ್ಟಪಟ್ಟಿರ್ತಾರೆ ಗೊತ್ತಾ, ಅದನ್ನ ತಟ್ಕೋತಾರ. ನೋಡಿ, ನಿಂತ್ಕೊಂಡಿದ್ದಾರೆ ಆ ಮಕ್ಕಳು, ನಿಂತ್ಕೊಂಡಿದ್ದಾರೆ. 8ನೇ ತಾರೀಕು ಶಿವರಾತ್ರಿ ಹಬ್ಬದ ದಿನ ಮತ್ತೆ ಓಪನ್ ಮಾಡ್ತಿದ್ದಾರೆ. ಬರ್ತಿದ್ದಾನೆ, ನಾನು ಬರ್ತಿದ್ದೇನೆ ರಾಮೇಶ್ವರಂ ಕೆಫೆಗೆ. ಆ ಪುಟ್ಟ ಮಗುಗೆ ನಾವು ನಿಲ್ಲಬೇಕು ಈ ಟೈಮ್ನಲ್ಲಿ, ವೈದಿಕವಾಗಿ ಧೈರ್ಯಕ್ಕೆ. ಅನ್ನ ಇಡೋ ಕೈರಿ ಅದು, ಅನ್ನಪೂರ್ಣೇಶ್ವರಿ ಕೈ. 1000 ಮಂದಿ ಕೆಲಸ ಮಾಡ್ತಿದ್ದಾರೆ, 16 ಬ್ರಾಂಚಸ್ ತೆಗಿತೇವೆ. ಒಂದೊಂದು ಬ್ರಾಂಚಲ್ಲಿ ಕಡಿಮೆ ಅಂದ್ರು ಒಂದೊಂದು ಶಿಫ್ಟ್ಗೂ 50 ಜನ ಕೆಲಸ ಮಾಡ್ತಾರೆ ಅಂದ್ರೆ ಯೋಚನೆ ಮಾಡಿ ನೋಡಿ, ಖುಷಿ ಅನ್ಸುತ್ತೆ. ನಮ್ಮವರು, ನಮ್ಮ ಕನ್ನಡದವರು ಇರ್ಲಿ, ಯಾವ ಮಕ್ಕಳು ಮಾಡ್ತಿದ್ದಾರೆ. ಅದು ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಬರುತ್ತೆ. ಅಷ್ಟಮಾಧಿಪತಿ ಭುಕ್ತಿ, ಬೇರೆ ರೀತಿಯ ಪ್ರಚೋದನೆ, ಪ್ರಭಾವ ಇರ್ಲಿ. ಅದಕ್ಕೋಸ್ಕರವೇ ಇವತ್ತು ಒಂದು ವಿಶೇಷವಾಗಿ ಯಾವುದೋ ಒಂದು ಕರ್ಮಾನುಸಾರವಾಗಿ ಕೆಲವರಿಗೆ ಶಾಪ, ಕರ್ಮಾನುಸಾರವಾಗಿ ಏನೋ ಒಂದು ಎಷ್ಟು ದುಡಿದರೂ ದುಡ್ಡು ನಿಲ್ಲುತ್ತಿಲ್ಲ, ಮಹಾಲಕ್ಷ್ಮಿ ನಿಲ್ಲುತ್ತಿಲ್ಲ ಆಗ್ಬಿಟ್ಟಿದೆ. ಏನ್ ಮಾಡೋದು? ನಿಲ್ಲಿಸ್ಕೋಬೇಕು. ಕಷ್ಟಪಡ್ತಿದ್ದೀವಿ ಗುರುಗಳೇ. ಏನೋ ಒಂದು ಅಂಗಡಿ ಇಟ್ಕೊಂಡಿದ್ದೇವೆ, ತರಕಾರಿ ಅಂಗಡಿ ಇಟ್ಕೊಂಡಿದ್ದೇವೆ, ಒಂದು ಪುಟ್ಟದಾಗಿ ಕೆಲ್ಸಕ್ಕೆ ಹೋಗ್ತಿದ್ದೇವೆ, ಏನೋ ಒಂದು ಸಾಲದ ಮೇಲೆ ಸಾಲ, ಕಮಿಟ್ಮೆಂಟ್ ಮೇಲೆ ಕಮಿಟ್ಮೆಂಟ್ ಅನ್ನತಕ್ಕಂಥದ್ದು. ಅಂಥವರಿಗೆ ವಿಶೇಷವಾಗಿ ಸ್ವಲ್ಪ ಕಷ್ಟ ಮಾಡಿ ನೋಡಿ. ಚಾಲೆಂಜ್ ಮಾಡ್ತಾನೆ ಇದನ್ನ. 108 ದಿನ, ಮಿನಿಮಮ್ 48 ದಿನ, 180 ದಿನ, 48, 108, 180 ಈ ತರದ ಒಂದು
ಸಂಪತ್ತಿನ ದೋಷ, ಲಕ್ಷ್ಮಿಯ ದೋಷ ಆಗಿದೆ ಅನ್ನತಕ್ಕಂಥವರಿಗೆ ಈ ಒಂದು ಮಂತ್ರ ಹೇಳಿರ್ತೇನೆ, ಬರೆದಿಟ್ಕೊಳ್ಳಿ. ಓಂ ಮಹಾದೈವಿ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಇವತ್ತು ಹೇಳ್ಕೊಡ್ತಿರ್ತಕ್ಕಂಥ ಈ ಒಂದು ಲಕ್ಷ್ಮೀ ಗಾಯತ್ರಿ, ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರ. ಓಂ ಮಹಾದೈವಿ ಚ ವಿದ್ಮಹಿ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ನನ್ನ ಮನೆಗೆ ಬಾಮ್ಮ ಅನ್ನತಕ್ಕಂಥ ಈ ಮಂತ್ರವನ್ನ ಒಂದು ಪುಟ್ಟ ಪೇಪರಲ್ಲಿ ಬರ್ಕೊಳ್ಳಿ. ಅದಕ್ಕೊಂದು ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಇದನ್ನ ದೇವ್ರ ಮನೇಲಿ ಇಟ್ಕೊಳ್ಳಿ. ಅದ್ರ ಮೇಲೆ ಒಂದು ಆಯ್ತು ಅಂದ್ರೆ ಒಂದು 16 ನಾಣ್ಯ ತಂದಿಟ್ಕೊಳ್ಳಿ. ಒಂದು 9 ಒಣಗಿದ ಖರ್ಜೂರ, ಒಂದು ಅಚ್ಚು ಬೆಲ್ಲ, ಒಂದು ಕೊಬ್ಬರಿ ಇಟ್ಕೊಳ್ಳಿ. ರೆಡಿ ಮಾಡಿ ಇಟ್ಕೊಳ್ಳಿ. ಬೆಳಿಗ್ಗೆ ಒಂದು ಶುಭ ಮುಹೂರ್ತ ಶುಕ್ರವಾರ ಆರಂಭ ಮಾಡ್ಕೊಳ್ಳಿ. 4:15 ಸ್ನಾನ ಮಾಡಿ ಬಂದು 108 ಬಾರಿ ಈ ಮಂತ್ರವನ್ನ ಜಪ ಮಾಡುತ್ತಾ ಒಂದು ಒಣಗಿದ ದ್ರಾಕ್ಷಿಯೋ ಇಲ್ಲ ಒಂದಷ್ಟು ರವೆಯೋ ಒಂದು ಬಟ್ಲಿಗೆ ಹಾಕ್ತಾ ಬನ್ನಿ. ಓಂ ಮಹಾದೈವೇ ಚ ವಿದ್ಮಹಿ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಮಹಾದೈವೇ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಈ ರೀತಿ ಒಂದು ಖಾಲಿ ಬಟ್ಲಿಗೆ ಒಂದು ರವೆಯನ್ನ ಹಾಕೊಳ್ತಕ್ಕಂಥದ್ದು ಮಾಡಿ. ಇಲ್ಲ ಸಕ್ಕರೆನ ಹಾಕೊಳ್ಳಿ, ಬೆಲ್ಲವನ್ನ ಹಾಕೊಳ್ಳಿ, ನಿಮ್ಮ ಶಕ್ತಿ, ಇಲ್ಲ ಅಕ್ಕಿಯನ್ನ ಹಾಕೊಳ್ಳಿ. ಈ ರೀತಿ ಬಟ್ಲು ಶುಕ್ರವಾರದಿಂದ ಆರಂಭ ಮಾಡ್ಕೊಳ್ಳಿ. ಅದನ್ನ 108 ಬಾರಿ ಬೆಳಿಗ್ಗೆ 4:15, 4:45 ಬ್ರಹ್ಮ ಮುಹೂರ್ತ, ದೇವಿ ಮುಹೂರ್ತ, ಲಕ್ಷ್ಮೀ ಮುಹೂರ್ತ, ಸುಮುಹೂರ್ತ. ಈ ಮುಹೂರ್ತ ಬಹು ವಿಶೇಷ. ಬ್ರಾಹ್ಮಣಿ ಮುಹೂರ್ತ ಅಂತ ಕೂಡ ಹೇಳ್ತೇವೆ. ಹೌದು, ಈ ಸಂದರ್ಭದಲ್ಲಿ ಎದ್ದು ಒಂದು ಸೀರೆ ಉಟ್ಟು ಅಲ್ಲೊಂದು ಚಿಕ್ಕದಾಗಿ ಮನೆ ಮಾಡ್ಕೊಳ್ಳಿ ದೇವ್ರ ಮುಂದ್ಗಡೆ. ಅಲ್ಲೊಂದು ಸಣ್ಣದಾಗಿ 1-2 ಹಣ್ಣು ಇಡಿ, ಎಲೆ ಅಡಿಕೆ ಇಡಿ. ಒಂದು ಸಣ್ಣ ಗಣಪತಿಯನ್ನ ಅರಿಶಿಣದಲ್ಲಿ ಮಾಡಿ ಇಟ್ಕೊಳ್ಳಿ. ಇಲ್ಲ ಗಣಪತಿ ವಿಗ್ರಹ ಇದ್ರೇನೆ ತುಂಬಾ ಒಳ್ಳೇದು. ಒಂದು 5 ಬತ್ತಿಯ ದೀಪ 2 ಇಟ್ಕೊಳ್ಳಿ, ಉದ್ದದ್ದು. ಒಂದು 5 ಇಂಚ್ ದೀಪ ಇಟ್ಕೊಳ್ತಕ್ಕಂಥದ್ದು. ಇಲ್ಲ ಒಂದು 3 ಇಂಚ್ ದೀಪ, 5 ಬತ್ತಿ ಈ ಕಡೆ 5 ಬತ್ತಿ ಇರೋ ತರ ಇದು ಮಾಡ್ಕೊಳ್ಳಿ. ತುಪ್ಪ ಹಾಕೊಳ್ಳಿ. ಅಯ್ಯೋ ನಮ್ಗೆ ಆ ಶಕ್ತಿ ಇಲ್ಲ, ಹೊಂಗೆ ಎಣ್ಣೆ, ತೆಂಗಿನ ಎಣ್ಣೆ ಎರಡೂ ಕಲಸಿ ಹಾಕ್ತಕ್ಕಂಥದ್ದು ಮಾಡಿ. ತುಂಬಾ ವಿಶೇಷ. ಲಕ್ಷ್ಮೀ ಶ್ರೀನಿವಾಸರ ಸಂಗಮ ಅನ್ನೋ ರೀತಿನಲ್ಲಿ ಅಲ್ಲೊಂದು ಪುಟ್ಟ ತುಳಸಿಯನ್ನ ಇಟ್ಟು ಅಮ್ಮನವರನ್ನ ನೆನೆಸ್ಕೊಂಡು ಅಲ್ಲೊಂದು ದೇವ್ರ ಚಾಪೆ ಅಂತ ಹಾಕಿ ಕುಳಿತುಕೊಂಡು ಶುಕ್ರವಾರ ಬೆಳಿಗ್ಗೆ 4:15 ಇಂದ 5:15 ಈ ಥರದ್ದು ಒಂದು 48 ದಿನ, 108 ದಿನ, 180 ದಿನ ಸಂಕಲ್ಪ ಮಾಡ್ಕೊಳ್ಳಿ. ಅಮ್ಮ ಈ ಥರದ್ದು ನಮ್ಗೆ ಬರೋದೊಂದು ದುಡ್ಡು ಬರೋದಿದೆ, ದಾರಿ ಆಗಲಿ, ಅಲ್ಲೊಂದು ಧೂಪ ನೈವೇದ್ಯಕ್ಕೆ ಹೇಗೂ ಇದೆ, ಇಷ್ಟನ್ನು ಮಾಡಿಕೊಂಡು ಆ ನಂತರ ಏನು ಆ ಸ್ಪೂನಿಂದ ಹಾಕೊಂಡು ಬಂದ್ರಲ್ವಾ 108 ಬಾರಿ ಜಪ ಮಾಡ್ಕೊಂಡಿತ್ತು, ಅದರಲ್ಲಿ ಏನಾದರೂ ಒಂದು ಸಿಹಿ ಪಾಯಸ ಸ್ವಲ್ಪ ತುಪ್ಪ ಹಾಕಿ ಮಾಡಿ. ಹೌದು, ರವೆ ಪಾಯಸ ಇರ್ಬೋದು, ಅಕ್ಕಿ ಪಾಯಸ ಇರ್ಬೋದು, ಹಾಲಿನ ಪಾಯಸ ಇರ್ಬೋದು. ಈ 3ರಲ್ಲಿ ಒಂದು ಹಾಲು ಹಾಕೊಂಡ್ರು ಸರಿ. ಮಾಡಿಬಿಟ್ಟು ಒಂದು 5 ಜನ ಸಂಜೆಗಾದ್ರೂ ಸರಿ, ಕೆಲಸ ಇದೆ ಬೆಳಿಗ್ಗೆ ಅದಿದ್ದು ಮಾಡಿಕೊಂಡು ಹೊರಟ್ರಿ. ಸಂಜೆ ಒಂದು 6:30-7 ಗಂಟೆಗೆಲ್ಲ ಅವತ್ತು ಶುಕ್ರವಾರ ಬಂದು ಕೈಕಾಲು ತೊಳ್ಕೊಂಡು ಒಂದು 5 ಜನಕ್ಕೆ ಕರೆದು ಅರಿಶಿನ ಕುಂಕುಮ ಏನಾದ್ರು ಕೊಡ್ತಕ್ಕಂಥದ್ದು ಮಾಡಿ. ಪ್ರತಿ ಶುಕ್ರವಾರ ಇದು ತಪ್ಪಬಾರ್ದು. ನಿತ್ಯ ಪ್ರಸಾದ ನೈವೇದ್ಯ ಆಗ್ಬೇಕು. ಬೆಳಿಗ್ಗೆ 4:15 ಇಂದ 5:15. ಸ್ವಲ್ಪ ಕಷ್ಟವೇ, ಬೆಳಿಗ್ಗೆ ಎದ್ದು ಮಾಡೋದು ಕಷ್ಟವೇ, ನೈವೇದ್ಯಕ್ಕೆ ಇಡೋದು ಕಷ್ಟವೇ. ನೈವೇದ್ಯ ಮುಗಿಯೋವರೆಗೂ ಮಾತಾಡಬೇಡಿ. ಪೂಜೆ ಆದಮೇಲೆ ಆ ನೈವೇದ್ಯ ಏನು ನೀವು ಮಾಡಿದ್ದು ಆ ಮಂತ್ರ ಬೀಜದಿಂದ ಪೂಜಿಸಿ ತೆಗೆದಿಟ್ಟಂತ ಆ ಒಂದು ವಸ್ತು, ಅಕ್ಕಿ ಇರ್ಬೋದು, ಹಾಲಿರ್ಬೋದು, ಇಲ್ಲ ರವೆ ಇರ್ಬೋದು, ಅದರಿಂದ ಏನಾದರೂ ಪಾಯಸವೋ ಸಿಹಿಯೋ ಪೊಂಗಲ್ಲೋ ಮಾಡಿಬಿಟ್ಟು ಅದನ್ನ ಸುತ್ತಮುತ್ತ ಯಾರಿಗಾದ್ರೂ ಹಂಚಿ ನೀವು ತಿನ್ನಿ. ಶುಕ್ರವಾರ ಮಾತ್ರ ಒಂದು 5 ಜನಕ್ಕೆ ಫಲತಾಂಬೂಲ ಸ್ತ್ರೀಯರಿಗೆ 2 ಎಲೆ. 2 ಎಲೆ ಅಂದ್ರೆ 2 ಎಲೆ ಅನ್ಕೋಬೇಡಿ, ಅದನ್ನ ನಾವು ಶಾಸ್ತ್ರಕ್ಕೆ ಅಂತೇವೆ. 1 ಎಲೆ ಕೊಡಬಾರ್ದು, 1 ಅಡಿಕೆ ಕೊಡಬಾರ್ದು. ಆಯ್ತು, ಕೆಲವು 2 ಎಲೆನೇ ಕೊಡ್ಬೇಕಾ ಗುರುಗಳೇ? ಹಾಗೇನಿಲ್ಲ, ಒಂದಿಷ್ಟು ಎಲೆ, ಒಂದಿಷ್ಟು ಅಡಿಕೆ, ಅದ್ರಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ, 1-2 ಬಾಳೆಹಣ್ಣು ಇಟ್ಕೊಡ್ಬೋದು, ಇಲ್ಲ ಒಂದು ಆಪಲ್ ಇಟ್ಕೊಡ್ಬೋದು, ಇಲ್ಲ ಒಂದು ಮ್ಯಾಂಗೋ ಇಟ್ಕೊಡ್ಬೋದು, ಒಂದು ಆರೆಂಜ್ ಇಟ್ಕೊಡ್ಬೋದು. ಆಯ್ತು, ಇಲ್ಲ ಒಂದು ತೆಂಗಿನಕಾಯಿ ಇಟ್ಕೊಡ್ಬೋದು. ಒಂದು 5 ಜನಕ್ಕೆ ಇದನ್ನ ಪ್ರತಿ ಶುಕ್ರವಾರ ತಪ್ಪದೆ 7 ಶುಕ್ರವಾರ ನಡೆಯುತ್ತೆ ಮಿನಿಮಮ್. ಆಯ್ತು, ನಿಮ್ಗೆ ಶಕ್ತಿ ಇದ್ರೆ 7ನೇ ಶುಕ್ರವಾರ ಗ್ರ್ಯಾಂಡಾಗಿ ಮಾಡಿ. ಇನ್ನೂ ದೊಡ್ಡದಾಗಿ ದೊಡ್ಡ ಪಾತ್ರೆನಲ್ಲಿ ಮಾಡಿಬಿಟ್ಟು ಪ್ರಸಾದಗಳು, ನೈವೇದ್ಯಗಳು, ಹೋಳಿಗೆಗಳು ಇದೆಲ್ಲ ಮಾಡಿ ಇಟ್ಟು ಪೂಜೆ ಮಾಡಿ, ಅಮ್ಮ ನೀನಿದ್ದೀಯಮ್ಮ ಅಂತ ಹೇಳ್ಬಿಟ್ಟು ಖಂಡಿತ ಬರುತ್ತೆ.
ನಿಮ್ಮ ಒಂದು ಆ ಲಕ್ಷ್ಮೀ ದೋಷಕ್ಕೆ ಇದನ್ನ ಮಾಡಿ ಮಕ್ಕಳೇ. ನಾನು ಹಿಂದೆ ಅನ್ನಪೂರ್ಣೇಶ್ವರಿ ವ್ರತ ನನಗೆ ತುಂಬಾ ಗರ್ವ. ಆ ಅಮ್ಮನ ಪೂಜೆ ಹೇಳ್ಕೊಟ್ಟು ಅದೆಷ್ಟು ಜನರೋ ಬದುಕು ಕಟ್ಟಿರ್ತಕ್ಕಂಥದ್ದು. ನಾವೇನ್ ಕಷ್ಟಪಟ್ಟಿದ್ದೀವಿ ಅದಕ್ಕೆ ಒಂದು ಪೂರ್ಣ ಫಲ ಸಿಗಲಿ ಅನ್ನತಕ್ಕಂಥ ಕಾರಣದಿಂದ ಈ ಒಂದು ನಿಯಮವನ್ನ ತಿಳಿಸ್ಕೊಟ್ಟಿದ್ದೇನೆ, ಮಾಡ್ಕೊಳ್ಳಿ. ಸೆಂಟ್ರಲ್ಲಿ ನಮಗೊಂದು 5 ದಿನದ ಸಮಸ್ಯೆ ಬಂತು. ಮಕ್ಕಳ ಕೈಯಿಂದ ಮಾಡಿಸಿ ಮಕ್ಕಳಿಲ್ಲ ಗುರುಗಳೇ, ಸರಿ ಆ ವಾರ ನಿಲ್ಲಿಸಿ ಮುಂದಿನ ವಾರ ಮಾಡಿ, ತೊಂದರೆ ಇಲ್ಲ, ಪ್ರಕೃತಿ ದತ್ತ ಸಮಸ್ಯೆ, ಏನು ಸಮಸ್ಯೆ ಅಲ್ಲ ಅದಿಲ್ಲ, ನಾವ್ಯಾರೂ ಸೃಷ್ಟಿಯೇ ಇಲ್ಲ. ಸೂತಕ ಬರಬಾರದು, ಪುರುಡು ಬರಬಾರದು, ಅಲ್ಲಿಗೆ ಭಂಗ. ನಿಮ್ಮ ಲಕ್ಷ್ಮಿಗೆ ಭಂಗ ಉಂಟು. ನಿಮಗೆ ಲಕ್ಷ್ಮಿಯನ್ನ ಬಳಸೋ ಯೋಗ್ಯತೆ ಭಗವತಿ ಕೊಟ್ಟಿಲ್ಲ ಅಂತ ಅರ್ಥ. ನಿನಗಿಲ್ಲ ಕಣೋ ಅಂತ ತೋರಿಸುತ್ತೆ. ಪ್ರಕೃತಿ ಮಾತನಾಡುತ್ತದೆ, ಪ್ರತಿಯೊಂದನ್ನು ಮಾತನಾಡುತ್ತದೆ. ನಾವು ಕೇಳಿಸ್ಕೊಳ್ಳಲ್ಲ. ನಾವು ವಿಪರೀತ ವಿಚಿತ್ರವಾಗಿ ಇರ್ತಕ್ಕಂಥ ವ್ಯಕ್ತಿಗಳು. ಮತ್ತೆ ಮೊದಲನೇ ಶುಕ್ರವಾರದಿಂದ ಶುರು ಹಚ್ಚಬೇಕು. 48 ಶುಕ್ರವಾರ ಈ ಪೂಜೆ ಆಗ್ಬೇಕು. ಆಗುತ್ತಾ? 3 ಥರದ ಹೂವ, 3 ಥರದ ಹಣ್ಣಿಡಿ ಮಾಡಿ, ಒಂದು ಚಾಪೆ ಹಾಕೊಂಡು ಮನೆ ಮೇಲೆ ಅಮ್ಮನವರನ್ನ ಪ್ರತಿಷ್ಠಾಪನೆ ಮಾಡಿ, ಅಮ್ಮ ಇದ್ದಾಳೆ ಅಂತ ಹೇಳಿ ಮನೆ ದೇವಿಯೇ ಲಕ್ಷ್ಮೀ ರೂಪದಲ್ಲಿ ಇದನ್ನ ನೆನೆಸ್ಕೊಂಡು ಪೂಜೆ ಮಾಡಿ. ಒಂದು ಸ್ವಲ್ಪ ಅರಿಶಿನ ಹಚ್ಕೊಳ್ಳಿ, ಒಂದು ಕುಂಕುಮ ಇಟ್ಕೊಳ್ಳಿ, ದೇವಿ ಸೀರೆ ಅಂತ ಒಂದು ತಂದಿಟ್ಕೊಂಡಿರಿ, ಅದನ್ನು ಉಟ್ಕೊಳ್ಳಿ. ಪೂಜೆ ಮುಗಿದ ಮೇಲೆ, ನೈವೇದ್ಯ ಆದ್ಮೇಲೆ ಅದನ್ನ ತೆಗೆದಿಡಿ. ಅಲ್ಲೋ ಇಲ್ಲೋ ಕುತ್ಕೊಳ್ಳೋದು, ಅಂಟು ಮುಂಟು, ಇನ್ನೊಂದು ಏನೋ ಒಂದು ಇರುತ್ತೆ ನಮ್ಮದು ಬರೀ ಅಂಟು ಮುಂಟುಗಳೇ. ನಮ್ಮ ಮನಸ್ಸು ಯಾವಾಗಲೂ ವ್ಯಾಕುಲತೆಯೇ, ವಿಕೃತಿಯೇ, ಉದ್ರೇಕವೇ, ಉನ್ಮತ್ತವೇ, ವಿಚಿತ್ರವಾದ ಕೋರಿಕೆಗಳೇ, ಭಾವಗಳೇ ತೇಲ್ತಾ ಇರ್ತೀವಿ. ನೀವು ಇದನ್ನು ಮಾಡಿ. ಮನೆಯಲ್ಲಿ ಯಾರ ಮನೆಯಲ್ಲಿ ಲಕ್ಷ್ಮೀ ದೋಷವಿದೆಯೋ ಈ ಒಂದು ಪದ್ಮಾವತಿ ಪೂಜೆಯನ್ನ ಮಾಡಿಕೊಂಡವರಿಗೆ ನೀವು ನಂಬಲ್ಲ, ಗುರುಗಳ ಆಶೀರ್ವಾದ. ಯಾಕಂದ್ರೆ ಗಣಪತಿ ಇಟ್ಟಿದ್ದೀರಿ. ಅದಷ್ಟೇ ಅಲ್ಲ, ಸಂಪತ್ತು ಲಕ್ಷ್ಮಿ ಅನ್ನತಕ್ಕಂಥದ್ದು ಬಂದು ನಿಲ್ಲುತ್ತೆ. ಕುಟುಂಬದ ಶ್ರೇಯಸ್ಸು, ಕುಟುಂಬದ ಹೆಸರು, ಕೀರ್ತಿ, ಪ್ರತಿಷ್ಠಾ, ಗೌರವ, ನಿಮ್ಮ ಇನ್ನೊಂದು ಯಾವುದಾದ್ರೂ ಮನೋರಥ, ಯಾವುದೋ ಒಂದು ಜಾಗ ಬರಬೇಕಿತ್ತು, ಯಾವುದೋ ಒಂದು ಕೆಲಸ ಆಗಬೇಕಿತ್ತು, ಯಾವುದೋ ಒಂದು ವ್ಯವಹಾರ ಕೂಡ ಬರಬೇಕಿತ್ತು, ಡಿಲೇ ಆಗ್ತಿದೆ ಅನ್ನತಕ್ಕಂಥವ್ರು ಕೂಡ ಆ ಕೋರಿಕೆಯನ್ನು ನೆನೆಸ್ಕೊಂಡು ಮಾಡ್ಬೋದು. ಬರೀ ಸಂಪತ್ತೇ ಅದು ಬಂದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್. ಬರಬೇಕಾಗಿರತಕ್ಕಂಥದ್ದು. ಹಾಗಂತ ಟ್ರೇಡಿಂಗ್ ಆಡ್ತೀನಿ, ಬೆಟ್ಟಿಂಗ್ ಆಡ್ತೀನಿ, ಜೂಜ್ ಆಡ್ತೀನಿ, ಐ ಆಮ್ ಅನ್ ಎಕ್ಸ್ಪರ್ಟು, ಅದು ರೈಸ್ ಪುಲ್ಲಿಂಗ್ ಮೆಷಿನ್ ಬಂದ್ಬಿಡ್ಬೇಕು, ನಾಗಮಣಿ ಬಂದ್ಬಿಡ್ಬೇಕು, ಆಮೇಲೆ ಮನೋರಥ ಸಿದ್ಧಿ ಫಲರಸ್ತು ಅಂತ ನಾವೇನು ಹೇಳಿದ್ದೇವೆ, ಅದಕ್ಕೆ ಅಂತ ಯಾವುದೋ ಒಂದು ಬೇಡದ ಸ್ತ್ರೀ, ಬೇಡದ ಪುರುಷ, ಬೇಡದ ಆ ಥರದ್ದೆಲ್ಲ ಏನೇನೋ ಮಾಡ್ಬೇಕು ಹೋಗ್ಬೇಡಿ. ಇನ್ನೂ ಎಡವಟ್ಟಿಗೆ ಜಾರ್ತೀರಿ. ತುಂಬಾ ತಪ್ಪು. ಬೇರೆಯವ್ರದ್ದನ್ನ ಕಸಿದು, ಬೇರೆಯವ್ರದ್ದನ್ನ ಕಿತ್ಕೊಂಡು, ಅದಕ್ಕೆ ನಮ್ಮ ಹಿರಿಯರು ನಮ್ಮ ಬುದ್ಧಿ, ಮಾತು, ಆಲೋಚನೆಗಳಲ್ಲಿ ದೋಷ ಅಂತ ಯಾವ ದೇಶದಲ್ಲೂ ಇಲ್ಲದಷ್ಟು ದೇವಸ್ಥಾನಗಳು ನಮ್ಮ ಭರತಖಂಡದಲ್ಲಿದೆ. ಒಂದೊಂದು ದೇವಸ್ಥಾನದಲ್ಲೂ ಒಂದೊಂದು ಆಗಮ ರೂಪವಿದೆ, ಒಂದೊಂದು ದೇವರು ಒಂದೊಂದು ರೂಪದಲ್ಲಿದೆ. ನಮ್ಮ ಮನಸ್ಸಿಗೆ ತಕ್ಕಂತೆ ಅವನು ಹೋಗ್ಲಿ, ಅದನ್ನ ನೋಡ್ತಿದ್ದಾಗೆ ಅವನ ಮನಸ್ಸು, ಬುದ್ಧಿ, ವಿಕಾರಗಳು ದೂರ ಆಗಲಿ, ವಿಕಾರ ಆಲೋಚನೆಗಳು ದೂರ ಆಗಲಿ ಅಂತ ನಮ್ಮ ದೇವರ್ಷಿ ಪರಂಪರೆ ಮಾಡಿರ್ತಕ್ಕಂಥ ಒಂದು ನಿಯಮಗಳು, ಎಲ್ಲಿಯೂ ಇಲ್ಲದ್ದು. ಹೌದು, ಅದಕ್ಕೆ ನಮ್ಮ ಭರತಖಂಡ ನೆಮ್ಮದಿಯಾಗಿತ್ತು, ಇತ್ತು. ಈಗೆಲ್ಲ ಬಿಟ್ಟಿದ್ದೇವೆ, ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಅಧರ್ಮವು ಜಾಸ್ತಿ ಆಗಿದೆ, ಪೂಜೆಯು ನೀವತ್ತು ನೋಡಿ, ನೀವು ಎಷ್ಟು ದೇವಸ್ಥಾನಗಳು ತುಂಬಿ ತುಳುಕ್ತಿದೆ. ತಿರುಪತಿಗೆ ಸಾಮಾನ್ಯವಾಗಿ ಹೋಗಿ ಬರ್ಲಿಕ್ಕಾಗುತ್ತಾ? ಈಸಿಯಾಗಿ ಹಿಂಗ್ ನೋಡ್ಕೊಂಡು ಬರ್ತೀವಿ ಅಂತ? ಖಂಡಿತ ಇಲ್ಲ. ಧರ್ಮ ದರ್ಶನ ಅಂತೆ, ಆ ದರ್ಶನ ಅಂತೆ, ಈ ದರ್ಶನ ಅಂತೆ, ಇಷ್ಟವರ್ ಕಾಯ್ಬೇಕು. ಒಂದು 25 kg ಬಂಗಾರ ಬಂದ್ಬಿಟ್ಟಿದೆ ಒಂದೇ ತಿಂಗಳಲ್ಲಿ ಅಂತಕ್ಕಂಥದ್ದು. ನನ್ನ ರಾಮಲಲ್ಲ ಹಾಗೆ ಯೋಚನೆ ಮಾಡಿ ನೋಡಿ, ಎಷ್ಟು ಕೋಟಿ ಬಂದಿದೆ ದೇಣಿಗೆ ಅಂತಕ್ಕಂಥದ್ದು ಯೋಚನೆ ಮಾಡಿ ನೋಡಿ. ಅಂದ್ರೆ ಧರ್ಮವು, ದೇವರು, ಪೂಜೆ ಎಷ್ಟು ಹೆಚ್ಚಾಗ್ತಿದೆಯೋ, ನಿಜವಾಗ್ಲೂ ಅಷ್ಟು ಜನ ಹೋಗ್ತಿರೋರು ಧರ್ಮ ಭಾವದಿಂದ ನಡ್ಕೊಬಿಟ್ರೆ ನಮ್ಮ ದೇಶದಲ್ಲಿ ಇಷ್ಟೊಂದು ಅನಾಹುತಗಳು ನಡೆಯೋದೇ ಇಲ್ಲ. ಇಷ್ಟೊಂದು ಮೋಸಗಳು, ಇನ್ನೊಂದು ಬೆಟ್ಟಿಂಗ್ ಆ್ಯಪ್ಗಳು, ಅದು ಇದು ಅಂತ. ಇನ್ನು IPL ಬರ್ತಿದೆ, ಶುರು
ಅಷ್ಟಿಷ್ಟಲ್ಲ, ಒಂದು ದಿನಕ್ಕೆ ನಡೆಯುವ ವ್ಯವಹಾರ ಬರೆದಿಟ್ಕೊಳ್ಳಿ. ನೀವು ಕೇಳಿದ್ರೆ ಜಂಗಾಬಲ ಹುಡುಕ್ಬಿಡ್ತೀರಿ. ಕಡಿಮೆ ಅಂದರು 25,000 ಕೋಟಿಗೂ ಮೇಲ್ಪಟ್ಟು ಬೆಟ್ಟಿಂಗ್ ನಡೆಯುತ್ತೆ. ದೇವ್ರೇ, ಈ ಸಲ ಹಾಕಿದ್ ಬೆಟ್ಟಿಂಗ್ ನಡೆಸ್ಬಿಡು, ನಿನ್ಗೊಂದು ಕಿರೀಟ ಮಾಡಿಸ್ಕೊಟ್ಬಿಡ್ತೀನಿ. ಇದೆಲ್ಲ ನಡೆಯಲ್ಲ. ಕಷ್ಟಪಟ್ಟು ಧರ್ಮಬದ್ಧ, ನ್ಯಾಯಬದ್ಧ, ಜೀವನಬದ್ಧ, ಕೌಟುಂಬಿಕ ಬದ್ಧ ಆಲೋಚನಾ ಸರಳತೆ, ಜೀವನ ಶೈಲಿ, ಈ ಒಂದು ಭಾವದಿಂದ ಮುಂದಕ್ಕೆ ಹೋಗಿ ಖಂಡಿತ ಚೆನ್ನಾಗಾಗ್ತಕ್ಕಂಥದ್ದು. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಇರಲಿ, ನನ್ನ ಪ್ರಯತ್ನ ನಾನು ಮಾಡ್ತೇನೆ, ಮೆಕ್ಕಿದ್ದು ನಿಮಗೆ ಸೇರಿದ್ದು. ಮಾಡುವುದು ಬಿಡುವುದು ಎನ್ನೊಳಗೆ ಮಾಯೆಯೋ, ಮಾಯೆಯೊಳಗೆ ನಾನು, ನನಗೇ ಗೊತ್ತಿಲ್ಲ. ನಾನೇ ಎಲ್ಲೋ ತ್ರಿಶಂಕು ಸ್ವರ್ಗದ ಥರ ಒಂದೊಂದು ಸಮಯ ನಾನು ಎಲ್ಲಿದ್ದೀನಿ, ಇದು ನಾನೇನಾ ಅನ್ನತಕ್ಕಂಥದ್ದು ನನ್ನಲ್ಲೇ ಒಂದೇನೋ ಒಂದು ಕಾಣದ ಒಂದು ಭಾವ. ಇರಲಿ, ನಾವು ಹಾಗೆ, ನಮ್ಮ ಭಾಷೆ ಬೇರೆ, ನಮ್ಮದು ಗುಹ್ಯ ಭಾಷೆ, ನಿಮ್ಗದು ಗೊತ್ತಾಗಲ್ಲ. ಗುಹ್ಯ ಭಾವಗಳು, ಗುಹ್ಯ ಚಿಂತನೆಗಳು. ಅಭಿಜಿತ್ ಮುಹೂರ್ತ ಇವತ್ತು ಮಧ್ಯಾಹ್ನ 12:09 12:56 ಇರತಕ್ಕಂಥದ್ದು. ಆಮೇಲೆ ದುಷ್ಟ ಮುಹೂರ್ತ ಅಂತ ಒಂದಿದೆ, ಜಾಗ್ರತೆ. ಬೆಳಿಗ್ಗೆ 9:02 9:48 ಇರತಕ್ಕಂಥದ್ದು ಎಚ್ಚರಿಕೆ. ಈ ಸಂದರ್ಭದಲ್ಲಿ ಹೇಳ್ತೇನಲ್ವಾ, ಏನೋ ಒಂದು ಎಳೆದಾಟ, ಏನೋ ಒಂದು ಒದ್ದಾಟ, ಇನ್ನೊಂದೇನೋ ಒಂದು ಸಂಕಟ, ಇವುಗಳನ್ನು ಮಾಡ್ಕೊಳ್ತಕ್ಕಂಥ ಒಂದು ಭಾವ. ದುಡುಕ್ ಬಿಡ್ತೀರಿ. ಎಚ್ಚರಿಕೆ. ದೊಡ್ಡ ಕಾರ್ಯ, ದೊಡ್ಡ ವ್ಯವಸ್ಥೆ ಸ್ವಲ್ಪ ತಳ್ಳಾಕಿ. ಆ ಸಂದರ್ಭದಲ್ಲಿ ಕಮಿಟ್ಮೆಂಟ್ಸು ಇನ್ನೊಂದು. ಅದಕ್ಕಿಂತ ಮುಂಚೆ ಒಂದು 8:20 9 ಒಳಗಡೆ ಮನೆ ಬಿಡೋದು, ಏನಾದರೂ ಮಾತುಕತೆ ಅದು ಇದು ಇತ್ತು ಅಂದರೆ ಮಾಡ್ಕೊಳ್ಳಿ. ಕೆಲಸ ಕಾರ್ಯ ಓಡಲೇಬೇಕಲ್ವಾ. 8:20 ಮೇಲೆ ಮನೆ ಬಿಡತಕ್ಕಂಥ ಒಂದು ಪ್ರಭಾವ. ಇನ್ನು ತಾರಾಬಲ, ಯಾರ್ಯಾರಿಗೆ ನಿಮ್ಮ ನಕ್ಷತ್ರ ಗೊತ್ತಿದೆಯೋ ಅವರಿಗೆ ಅತಿ ಮುಖ್ಯವಾಗಿ ಅಶ್ವಿನಿ ನಕ್ಷತ್ರ, ಮೂಲ ನಕ್ಷತ್ರ ಅಲ್ವಾ ಇವತ್ತು. ಅಶ್ವಿನಿ, ಭರಣಿ, ಕೃತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಖ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಚಿತ್ತಾ ನಕ್ಷತ್ರ, ವಿಶಾಖ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಪೂರ್ವ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರ, ಇವರಿಗೆ ತಾರಾಬಲ ಇರತಕ್ಕಂಥದ್ದು. ಇನ್ನು ವಿಶೇಷವಾಗಿ ಚಂದ್ರಬಲ. ಚಂದ್ರ ಕೇಂದ್ರದಲ್ಲಿ ಮೇಷಕ್ಕಿರೋದ್ರಿಂದ, ಮೂಲ ತ್ರಿಕೋಣದಲ್ಲಿರೋದ್ರಿಂದ ಮೇಷರಾಶಿ, ಮಿಥುನ ರಾಶಿ, ಕಟಕ ರಾಶಿ, ತುಲಾ ರಾಶಿ, ಧನುಸು ರಾಶಿ, ಕುಂಭರಾಶಿ, ಮೀನರಾಶಿ, ಇವರಿಗೆ ಪೂರ್ಣವಾದಂತಹ ಚಂದ್ರಬಲ ಇರುತ್ತೆ. ಚಂದ್ರನ ಬಗ್ಗೆ ಹೇಳ್ತಾ ಇರ್ತೇನೆ. ಕೆಲವು ನಕ್ಷತ್ರದವರಿಗೆ ಅಲ್ಲಿ ಏನೋ ಒಂದು ಒದ್ದಾಟ. ಮುಖ್ಯವಾಗಿ ಈ ಉತ್ತರಾಭಾದ್ರ ಶನಿ ನಕ್ಷತ್ರ, ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ, ಒಂದು ತಾಯಿ ಇಲ್ಲ ತಂದೆ ಈ ವಿಚಾರದಲ್ಲೋ, ಇಲ್ಲ ನಾನು ನೆಮ್ಮದಿಯಾಗಿದ್ದೀನಿ ಅಂದಾಗ ಏನಾದರೂ ಒಂದು ಹುಡುಕೊಂಡು ಬರೋದು, ಏನಾದರೂ ಒಂದು ಏನೋ ಒಂದು ಆಕಸ್ಮಿಕ ಬೂಮ್. ಆಶ್ಲೇಷ ನಕ್ಷತ್ರ, ರೇವತಿ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಆಗಿದೆಯಾ ಇಲ್ವಾ ಹೇಳಿ. ಸ್ವಾತಿ ನಕ್ಷತ್ರ, ಶತಭಿಷ ನಕ್ಷತ್ರ ಹಾಗೂ ಆರಿದ್ರ ನಕ್ಷತ್ರ. ನಿಮ್ಮ ನೆಮ್ಮದಿಯಾಗಿ ಪ್ರಕೃತಿ ಇರ್ಲಿಕ್ಕೆ ಬಿಟ್ಟಿದೆಯಾ? ಬಿಡುತ್ತಾ? ಚಿತ್ತಾ ನಕ್ಷತ್ರ, ಮೃಗಶಿರ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಅಲ್ಲಿ ಏನೋ ಒಂದು ಮಾಡದ್ದು ಇನ್ನೊಂದು ಇದೆ. ಚಂದ್ರನ ಒಂದು ಭಾವ ಇದೆಯಲ್ಲ, ಅತಿ ಮುಖ್ಯ ಜಾತಕದಲ್ಲಿ. ಚಂದ್ರ ಚೆನ್ನಾಗಿರಬೇಕು. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಹೋಟೆಲ್ಲು, ಟ್ರಾವೆಲ್ಸು, ಟೂರ್ಸು, ಇದೆಲ್ಲ ಕೊಡೋದು, ಮಾಡೋದು, ತಿನ್ಸೋದು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಅಂತಕ್ಕಂಥದ್ದು ಇರಲಿ. ಮೇಷರಾಶಿ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಸುಖಸ್ಥಾನಾಧಿಪತಿ ಕುಳಿತು
ಆ ಪೂರ್ವ ಪುಣ್ಯಸ್ಥಾನಾಧಿಪತಿ ಗುರು ನಿಮ್ಮ ಮನೆಯಲ್ಲೇ ಕುಳಿತು ಗುರುಚಂದ್ರ ಪರಿವರ್ತನೆ ಯೋಗ ಇರೋದ್ರಿಂದ ಮೇಷರಾಶಿಯವರಿಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನ ಇವೆಲ್ಲವನ್ನು ನೋಡ್ತಕ್ಕಂಥ ಅದ್ಭುತವಾದಂಥ ಒಂದು ದಿನ ಚೆನ್ನಾಗಿದೆ, ತೊಂದರೆ ಇಲ್ಲ. ವೃಷಭ ರಾಶಿ, ಚಂದ್ರ ಸ್ವಲ್ಪ ಅಷ್ಟಮದಲ್ಲಿರ್ತಕ್ಕಂಥದ್ದು, ಮೂಲಾ ನಕ್ಷತ್ರ, ಕೇತು ಸಾರ, ಕೇತು ಕುಜನ ಆ ಚಂದ್ರನ ಸ್ಥಾನಕ್ಕೆ ಬಂದ್ಬಿಟ್ಟಿದ್ದಾನೆ, ಹಸ್ತ ನಕ್ಷತ್ರ ಪ್ರಭಾವಕ್ಕೆ ಬಂದ್ಬಿಟ್ಟಿದ್ದಾನೆ. ವಿಶೇಷವಾಗಿ ಅಲ್ಲೊಂದು ಸಣ್ಣ ಕದಲಿಕೆ, ತಾಯಿ ವಿಚಾರ, ದೂರದ ಟ್ರಾವೆಲ್ಸು, ದೂರದ ವ್ಯವಹಾರ, ದೂರದ ಒಂದು ವ್ಯವಸ್ಥೆ, ಇವುಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ನೋಡ್ಕೊಳ್ಳಿ. ಮಿಕ್ಕಂತೆ ಏನು ತೊಂದರೆಗಳಿಲ್ಲ. ಹೆಲ್ತ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಡಸ್ಟ್ ಅಲರ್ಜಿ ಇನ್ಫೆಕ್ಷನ್ಸ್ ಒಂದು ಸಣ್ಣದಾಗ ಆಗಬಹುದು. ಎಚ್ಚರಿಕೆ ಮುಖ್ಯವಾಗಿ ಈ ಒಂದು ರೋಹಿಣಿ ನಕ್ಷತ್ರದವ್ರು ಸ್ವಲ್ಪ ಎಚ್ಚರಿಕೆಯಿಂದಿರಿ. ಮಾತು ಜಾರದೋ, ಇನ್ನೊಂದೇನೋ ಒಂದು ಕಿಟಿಪಿಟಿಯೋ, ಇನ್ನೊಂದು ಯಾರ್ದೋ ಒಂದು ತಲೆನೋವೋ, ಒತ್ತಡವೋ ಈ ಥರದಾಗತಕ್ಕಂಥ ಒಂದು ಭಾವ ಉಂಟು. ಎಚ್ಚರಿಕೆ. ಇನ್ನು ಮಿಥುನ ರಾಶಿ ಚೆನ್ನಾಗಿದೆ. ಸ್ವಲ್ಪ ಆರ್ದ್ರ ನಕ್ಷತ್ರದವ್ರಿಗೆ ತೊಳಲಾಟವೇ. ಕೇತು ಕೇಂದ್ರದಲ್ಲಿ ಕೂತಿದ್ದಾನೆ, ರಾಹು ಕೇಂದ್ರದಲ್ಲಿ ಕುಳಿತಿದ್ದಾನೆ, ಅಷ್ಟಮದಲ್ಲಿ ಬೇರೆ ಕುಜ. ಹುಷಾರು. ಕುಜರಾಹುಗೆ ಷಷ್ಟಾಷ್ಟಕ ಬಂದರೆ ಅಲ್ಲೊಂದು ಧ್ವಂಸ, ಆರೋಗ್ಯ, ಮನೆ, ಕುಟುಂಬ, ಓಡೋದು, ನೋಡೋದು, ಮಾಡೋದು ಅದೊಂಚೂರು ನೋಡ್ಕೊಳ್ಳಿ. ಆದರೂ ಕೇಂದ್ರದ ಚಂದ್ರ ಕೊಡೋದು, ತಗೊಳ್ಳೋದು, ಮಾತುಕತೆ, ಅದರಲ್ಲೂ ಟೀಚಿಂಗ್, ಕೆಮಿಕಲ್, ಫರ್ಟಿಲೈಸರ್ಸ್, ಆಧ್ಯಾತ್ಮಿಕ ರಂಗದಲ್ಲಿದ್ದೀರಿ, ರಾಜಕೀಯದಲ್ಲಿದ್ದೀರಿ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ಕರ್ಕಾಟಕ ರಾಶಿ ಬ್ಯೂಟಿಫುಲ್, ಚೆನ್ನಾಗಿದೆ. 6ನೇ ಮನೆಯ ಚಂದ್ರ ಒಂಥರ ಧೈರ್ಯ, ಸಾಹಸ. ಧೈರ್ಯ ಸಾಹಸೇ ಲಕ್ಷ್ಮಿ, ಧೈರ್ಯಂ ಸರ್ವತ್ರಂ ಸಾಧನ. ಧೈರ್ಯವಾಗಿ ಇವತ್ತು ಮುಂದಕ್ಕೆ ಹೋಗಿ ಯಾವ ಕೆಲಸವಾದರೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಕ್ಕಂಥದ್ದು. ಲೀಗಲ್ ಸಿಸ್ಟಮ್, ಟೀಚಿಂಗ್ ಸಿಸ್ಟಮ್, ಮೆಡಿಕಲ್ ಸಿಸ್ಟಮ್, ಇವುಗಳಲ್ಲಿ ವೃತ್ತಿ, ಉದ್ಯೋಗ, ಓದು, ಕೆಲಸ ಇರತಕ್ಕಂಥವರಿಗೆ ಅದ್ಭುತ ಪ್ರಗತಿ. ಇನ್ನು ಸಿಂಹರಾಶಿ ಪೂರ್ವ ಪುಣ್ಯ ಸ್ಥಾನದ ಚಂದ್ರ, ಅದಕ್ಕೆ ಭಾಗ್ಯದಲ್ಲಿರ್ತಕ್ಕಂಥ ಗುರು, ಆ ಗುರು ದೃಷ್ಟಿ ಇರತಕ್ಕಂಥ ಒಂದು ಚಂದ್ರ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸಿಂಹರಾಶಿಯವರೆಗೂ ಕೂಡ ಲೀಗಲ್ ಸಿಸ್ಟಮ್ ಅಲ್ಲಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಟೀಚರ್ ಆಗಿದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಅಡ್ಮಿನಿಸ್ಟ್ರೇಷನ್ ಅಲ್ಲಿದ್ದೀರಾ, ಕನ್ಸಲ್ಟೆಂಟ್ ಆಗಿದ್ದೀರಾ, ಸ್ಪಿರಿಚುವಲ್ ಲೈನಲ್ಲಿದ್ದೀರಾ, ಅಸ್ಟ್ರಾಲಜರ್ ಆಗಿದ್ದೀರಾ, ಮಾರ್ಗದರ್ಶಿಗಳಾಗಿದ್ದೀರಾ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ಕನ್ಯಾ ರಾಶಿ ಚಂದ್ರ, ಸುಖಭಾವದ ಚಂದ್ರ, ವಿಶೇಷವಾಗಿ ಸುಖ ಸ್ಥಾನದಲ್ಲಿ ಕುಳಿತಿರತಕ್ಕಂಥದ್ದು. ಸ್ವಲ್ಪ ಹಸ್ತ ನಕ್ಷತ್ರಕ್ಕೆ ಸಣ್ಣ ತೊಳಲಾಟ ಅನ್ನೋದೊಂದು ಬಿಟ್ರೆ ಮನಸ್ಸಿಗೋ, ಯಾಕಂದ್ರೆ ಕೇಂದ್ರದಲ್ಲಿ ಅಸುರ ಗ್ರಹಗಳು, ಚಂದ್ರನ ಮೇಲೆ ಪ್ರಭಾವ, ಒಂಥರ ಗ್ರಹಣ ಛಾಯೆ ಅನ್ನತಕ್ಕಂಥ ಒಂದು ಪ್ರಭಾವ, ರಾಹು ದೃಷ್ಟಿ ಬೀಳತಕ್ಕಂಥ ಒಂದು ಚಂದ್ರ. ಆದ್ರಿಂದ ಒಂಚೂರು ಆರೋಗ್ಯ, ಮಾತು, ಮನಸ್ಸು, ಕುಟುಂಬ ಅನ್ನತಕ್ಕಂಥದ್ದು ಒಂದು ತೊಳಲಾಟ ಬಿಟ್ರೆ ಕನ್ಯಾ ರಾಶಿಯವ್ರಿಗೆ ಸುಖಕ್ಕೆ ತೊಂದರೆ ಇಲ್ಲ. ವಾಹನ ಯೋಗ, ಭೂಮಿ ಯೋಗ, ಮನೆ ಯೋಗ, ವ್ಯವಸ್ಥೆ ಯೋಗ, ಅಧಿಕಾರ ಯೋಗ ಇವೆಲ್ಲವನ್ನು ಪಡೆಯತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ. ಇನ್ನು ತುಲಾ ರಾಶಿ ವಿಶೇಷವಾದಂಥ ಒಂದು ದಿನವಾಗಿರುತ್ತೆ. ತುಲಾ ರಾಶಿಯವರಿಗೂ ತೊಂದರೆ ಏನಿಲ್ಲ. ಚಂದ್ರ ಧೈರ್ಯ ಸ್ಥಾನದಲ್ಲಿರ್ತಕ್ಕಂಥ ಒಂದು ಪ್ರಭಾವ, ಬ್ಯೂಟಿಫುಲ್, ತೊಂದರೆ ಏನಿಲ್ಲ. ಈ ಒಂದು ಭೂಮಿ, ಮನೆ, ರಿಯಲ್ ಎಸ್ಟೇಟ್, ಕನ್ಸಲ್ಟೆಂಟ್, ದೊಡ್ಡ ದೊಡ್ಡ ಫಂಡಿಂಗು, ಬ್ಯಾಂಕಿಂಗು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಹೋಟೆಲ್ ಇಂಡಸ್ಟ್ರಿ, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಅದನ್ನು ಟೀಚ್ ಮಾಡೋದು, ಕಲಿಸೋದು, ಈ ಥರದ ವೃತ್ತಿ, ಉದ್ಯೋಗ, ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ವಿಶೇಷ ಬಲವಾಗಿರ್ತಕ್ಕಂಥ ಒಂದು ದಿನ. ಇನ್ನು ವೃಶ್ಚಿಕ ರಾಶಿಯವರಿಗೆ ಧನಸ್ಥಾನದಲ್ಲಿರ್ತಕ್ಕಂಥ ಒಂದು ಚಂದ್ರ ಅದ್ಭುತವಾದಂಥ ಗೆಲುವು, ಸ್ಥೈರ್ಯ ತಂದು ಕೊಡತಕ್ಕಂಥ ಒಂದು ದಿನವಾಗಿರುತ್ತೆ. ಅನುರಾಧ ನಕ್ಷತ್ರದವರಿಗೆ, ಯಾಕಂದ್ರೆ ಕೇತು ನಕ್ಷತ್ರ ಅಲ್ವಾ, ಆಗೋಲ್ಲ, ಕೇತುಗೂ ಶನಿಗೂ ಆಗೋಲ್ಲ ಅನ್ನೋದ್ರಿಂದ ಒಂದು ಸ್ವಲ್ಪ ಹಿರಿಯರು, ಹೆಂಡತಿಯ ತಾಯಿ, ಗಂಡನ ತಾಯಿ, ಹೆಂಡತಿಯ ತಂದೆ, ಗಂಡನ ತಂದೆ, ಇವರ ವಿಚಾರದಲ್ಲಿ, ಅಲ್ಲೆಲ್ಲೋ ಹಿರಿಯರ ವಿಚಾರದಲ್ಲಿ ಅತ್ತೆ ಮಾವ ಇರ್ಬೋದು, ಇಲ್ಲ ನಿಮ್ಮ ತಂದೆ ತಾಯಿ ಇರ್ಬೋದು, ಆ ಥರದ ಹಿರಿಯರ ಅಜ್ಜ ಅಜ್ಜಿ ಆದರೂ ಇರಬಹುದು. ಅವರ ವಿಚಾರದ ಆರೋಗ್ಯ, ಮಾತು, ದುಡ್ಡು, ಕಾಸು, ತಗೊಂಡಿದ್ದು, ಗೈಡೆನ್ಸು, ಇನ್ನೊಂದು ಏನೋ ಒಂದು ಸಣ್ಣ ತಲೆನೋವು, ಒದ್ದಾಟ ತಂದಿಡ್ತಕ್ಕಂಥ ಒಂದು ಪ್ರಭಾವ ಇರತಕ್ಕಂಥದ್ದಿರುತ್ತೆ. ಮಿಕ್ಕಂತೆ ಧನವೃದ್ಧಿ, ಅದು ವಿಶಾಖ ನಕ್ಷತ್ರ ಹಾಗೂ ಜ್ಯೇಷ್ಠ ನಕ್ಷತ್ರ ಇಬ್ಬರಿಗೂ ಧನವೃದ್ಧಿ ಇರುತ್ತೆ. ಬುದ್ಧಿಗೆ ಸೂಚಿತವಾಗಿರ್ತಕ್ಕಂಥ ಕೆಲಸ, ಕಾರ್ಯ, ವ್ಯವಸ್ಥೆ, ಓಡಾಟ, ಮೆಡಿಸಿನ್, ಕೆಮಿಕಲ್ಸ್, ಫಾರ್ಮಸ್ಯೂಟಿಕಲ್ ಲೈನಲ್ಲಿದ್ದೀರಾ,
ಹಾಲು, ಬೆಣ್ಣೆ, ತುಪ್ಪ, ಹೂವು ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗದಲ್ಲಿದ್ದೀರಾ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಧನುಸು ರಾಶಿ, ಚಂದ್ರ, ನಗುಮುಖದ ಚಂದ್ರ, ಪೂರ್ಣ ಚಂದ್ರ, ಲಕ್ಷ್ಮೀ ಚಂದ್ರ ಅನ್ನತಕ್ಕಂಥ ಒಂದು ಭಾವ. ಅದರಿಂದ ಲಕ್ಷ್ಮೀ ಕಟಾಕ್ಷ, ಯಾಕಂದ್ರೆ ಗುರುದೃಷ್ಟಿ ಇದೆ. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ, ರಾಹುಕೇತುಗಳು ಕೊಡುವಷ್ಟು ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ ಇನ್ಯಾರಿಗೂ ಕೊಡಲ್ಲ. ರಾಹುಕೇತುಗಳು ಕೊಡುವಷ್ಟು ದಿಢೀರ್ ಅಂತ ಒಂದು ತಲ್ಲಣ ಯಾರಿಗೂ ಬಿಡಲ್ಲ. ಹೌದು, ಕೇತು ಹಿಡಿಸುವಷ್ಟು ಹುಚ್ಚು ಇನ್ಯಾರು, ಏನಂತಾರೋ ನನ್ನ ಬಗ್ಗೆ, ನನಗೆ ಅವಮಾನ ಆಗ್ಬಿಡುತ್ತಾ, ಇನ್ನೊಂದು ಆಗ್ಬಿಡುತ್ತಾ ಅನ್ನತಕ್ಕಂಥ ಒಂದು ಭಯದಲ್ಲೇ, ಆತಂಕದಲ್ಲೇ, ಏನೋ ಒಂದು ಹಳೆಯ ಗಾಯ, ಹಳೆಯ ಮಾತು, ಹಳೆಯ ವಿಚಾರ, ಈ ಥರದ್ದು ಕೆಲವೊಂದನ್ನು ಕೆದಕ್ತಾ ಇದ್ರೆ ಅದು ಕೇತು ಪ್ರಭಾವ ಅಂತೇವೆ. ಸೊ ಗುರುದೃಷ್ಟಿ ಇರೋದ್ರಿಂದ ಧನುಸು ರಾಶಿಗೆ ಬ್ಯೂಟಿಫುಲ್, ತೊಂದರೆ ಏನಿಲ್ಲ. ಹೂವು, ಹಣ್ಣು, ಅಲಂಕಾರ, ಒಪ್ಪ, ಓರಣ, ಥಿಯೇಟರು, ಕ್ಲಬ್ಸು, ರೆಸ್ಲಿಂಗು, ಸ್ಪೋರ್ಟ್ಸು ಇಂಥ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷ ಸುದ್ದಿ, ಅಭಿವೃದ್ಧಿ. ಇನ್ನು ನೋಡಿ, ಧನುರ್ಲಗ್ನ, ವಿರಾಟ್ ಕೊಹ್ಲಿ ಬಂದು ಧನುರ್ಲಗ್ನ, ಪಂಚಮದಲ್ಲಿ ಗುರು ನೋಡಿ ಮಗುವಾಗಿದ್ದಾನೆ. ಬಿಡೋದೇ ಇಲ್ಲ, ಗ್ರಹಗಳು ತಮ್ಮ ಕೆಲಸವನ್ನ ತಾವು ಮಾಡ್ತವೆ, ಬಿಡೋದಿಲ್ಲ ಅನ್ನತಕ್ಕಂಥದ್ದು. ಅದೊಂದು ಜಾತಕದಲ್ಲಿ ಗುರು 6ನೇ ಮನೆ ನೋಡಿ, ಮಗು ಹುಟ್ಟಿರೋದು ಕೂಡ ದೂರದ ಊರು, ದೂರದ ದೇಶ ಅನ್ನತಕ್ಕಂಥದ್ದು. ಆಮೇಲೆ ಗುರು ಶುಕ್ರನ ಮನೆಯಲ್ಲಿ ಕುಳಿತಿದ್ದಾನೆ, ತನಗಿಂತಲೂ ದೊಡ್ಡವಳನ್ನು ಮದುವೆ ಆಗಿರ್ತಕ್ಕಂಥ ಒಂದು ಪ್ರಗಲ್ಪ. ಹಿಂದೊಮ್ಮೆ ನಾನು ಧೋನಿಯ ವಿಚಾರದಲ್ಲಿ ಸುಮಾರು ಒಂದು 15 ವರ್ಷಗಳ ಹಿಂದೆ ಅಂತ ಅನ್ಕೋತೇನೆ, ಒಂದು ದೊಡ್ಡ ವಾಹಿನಿಲಿ ಸುಮಾರು ಬಹುದೊಡ್ಡ ವಿದ್ವಾಂಸರುಗಳ ಮಧ್ಯೆಯಲ್ಲಿ ನನ್ನದೂ ಒಂದು ಪೀಠಿಕೆ ಇತ್ತು. ಆಗ ಯಾರೋ ತುಂಬ ಅವರವರು ತಿಳಿದಂಥದ್ದು ಹೇಳಿದ್ರೆ ನನ್ನನ್ನು ಕೇಳಿದಾಗ ನಾನು ಹೇಳಿದ್ದೆ, ಧೋನಿಗೆ ಅಂತಿಂತ ಹೆಸರು ಬರಲ್ಲ, ಮದುವೆ ಅನ್ನೋದು ರಾಜಯೋಗ ತಂದಿಟ್ಟು ಬಿಡುತ್ತೆ. ಈ ಮದುವೆ ಕೆಲವರು ಹೇಳಿದ್ರು ಇಲ್ಲ ಡೈವರ್ಸ್ ಆಗುತ್ತೆ, ಹಾಗೆ ಹೇಗೆ. ನನಗೆ ಯಾಕೋ ಅದು ತೋಚಲಿಲ್ಲ. ಇಲ್ಲ, ಎಲ್ಲೋ ಇದ್ದ ಸಾಮಾನ್ಯ ಅಸಾಮಾನ್ಯ ಆಗ್ತಾನಂತ, ಮದುವೆ ಆಗಿದ್ದೆ ಇನ್ನೂ ಸೂಪರ್ ಸ್ಟಾರ್ ಆಗ್ಬಿಟ್ಟ, ಈಗಲೂ ಇದ್ದಾನೆ. IPL 40 ದಾಟಿದ್ರು ಕೂಡ ಅಂತ ಯೋಚನೆ ಮಾಡಿ ನೋಡಿ, ಈಸ್ ಅ ಬ್ರ್ಯಾಂಡ್, ಬಿಗ್ಗೆಸ್ಟ್ ಬ್ರ್ಯಾಂಡ್ ಆಗಿ ಕೂತಿದ್ದಾನೆ. ದಟ್ಸ್ ಹೌ ಇಟ್ ವರ್ಕ್ಸ್. ಜಾತಕವನ್ನು ಪರಾಮರ್ಶಿಸಬೇಕಾದ್ರೆ ಅಷ್ಟು ಒಂದು ಕ್ಯಾಲ್ಕುಲೇಷನ್ಸು, ತುಂಬ ಒಂದು ಸಾವಿರಾರು ಲಕ್ಷಾಂತರ ಜಾತಕ ಮಾಡಿ ನೋಡಿದ್ರೆ ಮಾತ್ರ ಅಂಥದ್ದೊಂದು ಅವಗಾಹನೆಗೆ ತಗೊಬಂದು ಹೇಳ್ತಕ್ಕಂಥದ್ದಾಗುತ್ತೆ. ಇರ್ಲಿ ಮಕ್ಕಳೇ, ನನಗೆ ಇನ್ನೊಂದು ಭಯ ಇದೆ. ಈಗ ಗುರು ಕೃತಿಗಾ ನಕ್ಷತ್ರ ಸಾರಕ್ಕೆ ಜಾರ್ತಾನೆ, ಅದೊಂದು ತಮಾಷೆಯ. ಅದಾದ ಮೇಲೆ ಇನ್ನೊಂದು ವಿಚಿತ್ರ ಏನಂದ್ರೆ, ಕುಜ ಧನಿಷ್ಠ ನಕ್ಷತ್ರ ಭಾವಕ್ಕೆ ಬಂದು ಶನಿ ರಾಹು ಸಾರದಿಂದ ಗುರುವನ್ನು ನೋಡ್ತಾನೆ. ಅವನ ಪಕ್ಕದಲ್ಲಿ ರಾಹು ಇದ್ದಾನೆ, ಅವನು ರಾಹು ಶನಿ ನಕ್ಷತ್ರಕ್ಕೆ ಜಾರ್ತಾನೆ. ಅದು ಬೇರೆ ನನಗೆ ಭಯ. ರಾಮಚಂದ್ರ, ಅದು ಬೇರೆ ಭಯ ನನಗೆ. ಸೊ ಒಂಥರ ಕುಜ, ಶನಿ, ರಾಹು, ಗುರು ಸೂರ್ಯ ನಕ್ಷತ್ರ. ಆ ಸೂರ್ಯ ಕೂಡ ಶನಿ ಜೊತೆಲಿ ದಗ್ಧ, ರಾಹು ಸಾರ ಶನಿ ನೋಡ್ದಾಗೆ. ಸೊ ದೇಶದ ಉತ್ತರ ಭಾಗದಲ್ಲಿ ಡೆಲ್ಲಿ, ರಾಜಸ್ಥಾನ್, ಗುಜರಾತ್, ಪಂಜಾಬ್, ಹರಿಯಾಣ, ಏನೋ ಒಂದು ವಿಸ್ಫೋಟ. ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ದಟ್ ಈಸ್ ದಿ ಬಾರ್ಡರ್, ದಟ್ ಗುಜರಾತ್, ಏನೋ ಒಂದಿದೆ ವಿಸ್ಫೋಟ. ವಿಪರೀತ ಬಿಸಿಲು, ನೀರಿಗೆ ಹಾಹಾಕಾರ ಆಗ್ಬಿಡುತ್ತೆ. ಒಂದು ಬಹುದೊಡ್ಡ ದೊರೆಮಟ್ಟದ ವ್ಯಕ್ತಿಗೆ ತೊಂದರೆ ಇರತಕ್ಕಂಥ ದೊರೆಮಟ್ಟದ ಅಧಿಕಾರಿಗಳು, ದೊರೆಮಟ್ಟದ ಸ್ಥಾನದವರಿಗೆ ಅಧಿಕಾರ ವಂಚಿತರಾಗೋದು ಇನ್ನೊಂದು ಅನ್ನತಕ್ಕಂಥದ್ದನ್ನು ಸೂಚಿಸ್ತದೆ. ಇರ್ಲಿ, ಮಾತಾಡೋಣ. ಮಕರ ರಾಶಿ, ಅವರೆಲ್ಲ ದೊಡ್ಡವ್ರು ಬಿಡಿ. ಮಕರ ರಾಶಿ, ಚಂದ್ರ ಸ್ವಲ್ಪ 12ನೇ ಮನೆಯಲ್ಲಿ ಕೇತು ಸಾರದಲ್ಲಿದ್ದಾನೆ. ಒಂಚೂರು ತಳಮಳವೆ, ಏನೋ ವೈರಾಗ್ಯ, ಓಡೋಣ ಮಾಡೋಣ ಬಿಡಿ, ಯಾರೋ ಕೊಡ್ತೀನಿ ಅಂದಿದ್ದಾರೆ, ಯಾರೋ ನೋಡ್ತೀನಿ ಅಂದಿದ್ದಾರೆ, ಯಾರೋ ಮಾಡ್ತೀನಿ ಅಂದಿದ್ದಾರೆ. ಇವತ್ತು ಯಾಕೋ ಏನೋ ಒಂದು ರೀತಿಯ ವಿಳಂಬ ಆಗತಕ್ಕಂಥ ಒಂದು ಪ್ರಭಾವ, ಒಂಚೂರು ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ಆದಷ್ಟು ಗಣಪತಿ ಆರಾಧನೆ, ಗಣಪತಿ ಸೇವೆ, ಮುಖ್ಯವಾಗಿ ಮಕರ ರಾಶಿಯವರು ನಾನು ಹೇಳಿದಂತೆ ಇವತ್ತಿನ ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳಿ. ಯಾಕಂದ್ರೆ ಶನಿ ಬಿಡೋಕ್ ಮೊದಲು ಕೆಲವರಿಗೆ ಬಿರುಗಾಳಿನೂ ತಂದಿಡ್ತಾನೆ. ಇಲ್ಲ, ಆ ಬಿರುಗಾಳಿ ಕೆಲವರನ್ನು ಅಂಬಾರಿವರೆಗೂ ಕರ್ಕೊಂಡೋಗಿ ನಿಲ್ಲಿಸುತ್ತೆ. ಇಲ್ಲ, ಅಂಬಾರಿ ಮೇಲೆಯಿಂದ ಕೆಳಗಡೆನೂ ಕರ್ಕೊಂಡು ಬಂದು ಬಿಸಾಕ್ಬಿಡುತ್ತೆ. ತಿಪ್ಪೆ ಮೇಲೇನಾದರೂ ಆಗ್ಬೋದು, ತಿಪ್ಪೆಯಲ್ಲಿರೋನ್ನ ತಗೊಂಡೋಗಿ ಅಂಬಾರಿ ಮೇಲೆ ಆದರೂ ಹತ್ತಿಸ್ತಕ್ಕಂಥದ್ದಾಗುತ್ತೆ. ಅಂಥದ್ದೊಂದಿದೆ, ಎಚ್ಚರಿಕೆ. ಇನ್ನು ಕುಂಭರಾಶಿ,
ಚಂದ್ರ ಲಾಭಸ್ಥಾನ, ವಾವ್, ಅದ್ಭುತ. ಏನ್ ಅಂದ್ಕೋತೀರಾ, ಎಲ್ಲಾ ಕಾರ್ಯಗಳು ನಡೆಯತಕ್ಕಂಥದ್ದಾಗುತ್ತೆ. ಸ್ವಲ್ಪ ರಾಹುಕೇತುವಿನ ಪ್ರಭಾವ ಅಂತ ಹೇಳ್ತೇವಲ್ವಾ, ಶತಭಿಷ ನಕ್ಷತ್ರಕ್ಕೆ ಸ್ವಲ್ಪ ಒತ್ತಡಗಳು, ವ್ಯವಹಾರಗಳು, ಹಣಕಾಸು, ಉದ್ಯೋಗ ಅನ್ನತಕ್ಕಂಥದ್ದು ಒಂದು ಬಿಟ್ರೆ, ಪೂರ್ವಭಾದ್ರ ನಕ್ಷತ್ರ ಇರ್ಬೋದು, ಧನಿಷ್ಠ ನಕ್ಷತ್ರ ಇರ್ಬೋದು, ಭೂಮಿ, ಮನೆ, ಆಳು ಕಾಳು, ಎಕ್ಸ್ಪೋರ್ಟ್, ಇಂಪೋರ್ಟ್, ಮೆಡಿಸಿನ್ಸ್, ಕೆಮಿಕಲ್ಸ್, ಡಾಕ್ಟರ್, ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, ಫರ್ಟಿಲೈಸರ್ಸ್, ರಸಗೊಬ್ಬರ, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಓದು, ಕೆಲಸ, ಕಾರ್ಯ ಇರತಕ್ಕಂಥವರಿಗೆ ಅನುಕೂಲ. ಇನ್ನು ಮೀನರಾಶಿ, ಸ್ವಲ್ಪ ಉತ್ತರಾಭಾದ್ರ ನಕ್ಷತ್ರದವರು ಜಾಗರೂಕತೆಯಿಂದ ಇರಿ. ಏನಾದ್ರೂ ಒಂದು ತಲ್ಲಣ, ತೊಳಲಾಟ, ಒದ್ದಾಟ ಇರತಕ್ಕಂಥದ್ದು. ಮಿಕ್ಕಂತೆ ಪೂರ್ವಭಾದ್ರ ಹಾಗೂ ರೇವತಿ ನಕ್ಷತ್ರಕ್ಕೆ ಅದ್ಭುತವಾಗಿರತಕ್ಕಂಥ ಒಂದು ಸಂದರ್ಭ. ಕೇಂದ್ರದ ಚಂದ್ರ ಒಳ್ಳೆ ಉದ್ಯೋಗದಲ್ಲಿ ಅಭಿವೃದ್ಧಿ ಕೊಡ್ತಕ್ಕಂಥದ್ದಾಗುತ್ತೆ. ಸ್ಥಾನ, ಗೌರವ, ಹೆಸರು, ಮಕ್ಕಳ ಹೆಸರಿನಲ್ಲಿ ಇನ್ವೆಸ್ಟ್ಮೆಂಟು, ಮಕ್ಕಳ ಹೆಸರಿನಲ್ಲಿ ಏನಾದರೂ ಬದಲಾವಣೆ, ಮಕ್ಕಳ ಓದು, ಮಕ್ಕಳಿಗೋಸ್ಕರ ಮನೆ, ಮಕ್ಕಳಿಗೋಸ್ಕರ ಬಿಸ್ನೆಸ್ಸು, ಈ ಥರದ ಆಲೋಚನೆ ಇದ್ರೆ, ಯಾಕಂದ್ರೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಚಂದ್ರ, ಮಕ್ಕಳು ಅವನು ಬಂದು ಕೂತಿದ್ದಾನೆ, ಅದ್ರ ಮೇಲೆ ಗುರುದೃಷ್ಟಿ ಇರತಕ್ಕಂಥದ್ದು. ಖಂಡಿತ ಎಂಥ ತೊಂದರೆ ಇದ್ದರೂ ಗುರು ನಿಮ್ಮ 6ನೇ ಮನೆ ನೋಡ್ತಿದ್ದಾನೆ, ಹಾಗೂ ನಿಮ್ಮ ದಶಮ ಸ್ಥಾನವನ್ನ ನೋಡ್ತಿದ್ದಾನೆ, ನಿಮ್ಮ ಅಷ್ಟಮ ಸ್ಥಾನವನ್ನ ನೋಡ್ತಿದ್ದಾನೆ. ನ್ಯಾಯಬದ್ಧವಾಗಿದ್ರೆ ಎಂಥ ಸಮಸ್ಯೆ ಇದ್ರೂ ಈಚ್ಕೊಂಡು ಬಂದ್ಬಿಡ್ತೀರಿ. ನ್ಯಾಯ ಧರ್ಮ ಇದ್ರೆ ಏನು ವರಿ ಮಾಡಬೇಡಿ. ಸಣ್ಣದಾಗಿ ಒಂದು ಗುರು ಶಾಂತಿ, ಗಣಪತಿ ಪೂಜೆ, ಗಣಪತಿ ಸೇವಾ, ಗಣಪತಿ ಆಲಯದಲ್ಲಿ ಆಚಾರ್ಯರಿಗೆ ಒಂದು ಸಣ್ಣ ಫಲತಾಂಬೂಲ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ಉದ್ಯೋಗಂ ನಿರ್ಭೀತಂ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.